ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಸಂಸ್ಥಾಪನಾ ದಿನಾಚರಣೆ. 46 ವರ್ಷದಲ್ಲಿ ವಿಶ್ವದಲ್ಲೇ ಅತಿ ದೊಡ್ಡ ಪಕ್ಷವಾದ ಬಿಜೆಪಿ ಸಾಧನೆ ಅಪಾರ. 2047ಕ್ಕೆ ವಿಕಸಿತ ಭಾರತ ನಿರ್ಮಾಣಕ್ಕೆ ಎಲ್ಲರೂ ಕೈ ಜೋಡಿಸಲು ಸಂಸದ ಡಾಕ್ಟರ್ ಕೆ ಸುಧಾಕರ್ ಕರೆ. ಚಿಕ್ಕಬಳ್ಳಾಪುರ ನಗರಸಭೆ ಕರ್ಮಕಾಂಡಗಳಿಗೆ ಮುಕ್ತಿ ನೀಡುವತ್ತ ಜಿಲ್ಲಾಧಿಕಾರಿ ಜಿ ಪ್ರಭು ಹೆಜ್ಜೆ. ಅರ್ಜಿ ವಿಲೇವಾರಿಯಲ್ಲಿ ತಡವಾಗುತ್ತಿರುವ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ದೂರುಗಳ ಸುರಿಮಳೆ. ಎಲ್ಲಾ ಸಮಸ್ಯೆಗಳಿಗೆ ಮುಕ್ತಿ ನೀಡುವ ಭರವಸೆ ನೀಡಿದ ಜಿಲ್ಲಾಧಿಕಾರಿ. ಹೆದ್ದಾರಿಗೆ ಟ್ರ್ಯಾಕ್ಟರ್ಗಳನ್ನು ಅಡ್ಡ ನಿಲ್ಲಿಸಿ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ ರೈತರು. ಬಂದ್ ವೇಳೆ ಪೊಲೀಸರು ಹಾಗೂ ರೈತರ ಮಧ್ಯೆ ವಾಗ್ವಾದ. ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡುವಂತೆ ಒತ್ತಾಯಿಸಿ ರಾಷ್ಟ್ರೀಯ ಹೆದ್ದಾರಿ 69 ಬಂದ್ ಮಾಡಿ ಪ್ರತಿಭಟನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಚ್ಪಿವಿ ಲಸಿಕಾ ಅಭಿಯಾನ ಆರಂಭ. ಕೇಂದ್ರ ಸರ್ಕಾರ ಗರ್ಭಕಂಠದ ಕ್ಯಾನ್ಸರ್ ಮುಕ್ತ ಭಾರತ ನಿರ್ಮಿಸುವ ಗುರಿ ಹೊಂದಿದೆ ಎಂದ ಸಂಸದ ಡಾಕ್ಟರ್ ಕೆ ಸುಧಾಕರ್. ಲಸಿಕೆ ಪಡೆಯಲು ಮನವಿ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರದ ಬಿಜೆಪಿ ನೂತನ ಕಚೇರಿಯಲ್ಲಿ ಇಂದು ಬಿಜೆಪಿ ಸಂಸ್ಥಾಪನಾ ದಿನಾಚರಣೆಯನ್ನ ಆಯೋಜಿಸಲಾಗಿತ್ತು. ಈ ವೇಳೆ ಸಂಸದ ಡಾಕ್ಟರ್ ಕೆ ಸುಧಾಕರ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇನ್ನು ಪಕ್ಷ ಬೆಳೆದು ಬಂದ ರೀತಿಯನ್ನ, ಎದುರಿಸಿದ ಸವಾಲುಗಳ ಬಗ್ಗೆ ಸಂಸದರು ಕಾರ್ಯಕ್ರಮದಲ್ಲಿ ವಿವರವಾಗಿ ಹೇಳಿದ್ರು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರದ ಬಿಜೆಪಿ ನೂತನ ಕಚೇರಿಯಲ್ಲಿ ಇಂದು ಬಿಜೆಪಿ ಸಂಸ್ಥಾಪನಾ ದಿನಾಚರಣೆ ಆಯೋಜಿಸಲಾಗಿತ್ತು. ವಾಪಸಂದ್ರದಲ್ಲಿರುವ ಬಿಜೆಪಿ ನೂತನ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ, ನಿಕಟಪೂರ್ವ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಈ ವೇಳೆ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು, ನೀರಿನ ವಿಚಾರದಲ್ಲಿ ಯಾರೇ ಹೋರಾಟ ಮಾಡಿದರೂ ನಮ್ಮ ಬೆಂಬಲ ಇದೆ ಎಂದು ಹೇಳುವ ಮೂಲಕ ನಾಳೆ ನಡೆಯಲಿರುವ ಹರೀಶ್ ರೆಡ್ಡಿ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದರು. ಕೆಲವೇ ದಿನಗಳ ಹಿಂದೆ ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ಅವರು ಕರೆ ನೀಡಿದ್ದ ಚಿಕ್ಕಬಳ್ಳಾಪುರ ಬಂದ್ಗೆ ಬೆಂಬಲ ಇಲ್ಲ ಎಂದು ಹೇಳಿದ್ದ ಸಂಸದ ಡಾಕ್ಟರ್ ಕೆ ಸುಧಾಕರ್ ನಾಳಿನ ಹೋರಾಟಕ್ಕೆ ಬೆಂಬಲ ಘೋಷಿಸುವ ಮೂಲಕ ಅಚ್ಚರಿಗೆ ಕಾರಣರಾದರು. ಅಲ್ಲದೆ, ಆದರೆ ಜನರಿಗೆ ತೊಂದರೆಯಾಗುವ ರೀತಿಯಲ್ಲಿ ಯಾರೂ ನಡೆದುಕೊಳ್ಳಬಾರದು. ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಹೋರಾಟಗಳಿರಬೇಕು. ಇಂತಹ ಹೋರಾಟಗಳಿಗೆ ನಮ್ಮ ಬೆಂಬಲ ಇದ್ದೇ ಇರುತ್ತದೆ ಎಂದರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಬಗ್ಗೆ ಯಲಹಂಕ ಶಾಸಕರ ಹೇಳಿಕೆಗೆ ಪ್ರತಿಕ್ರಿಯಿಸಲು ಸುಧಾಕರ್ ನಿರಾಕರಿಸಿದರು. ಅಲ್ಲದೆ, ಈ ವಿಚಾರ ನಮ್ಮ ಪಕ್ಷದ ನಾಯಕರು ನಮ್ಮ ಮುಂದಿನ ರಾಜಕೀಯ ನಿರ್ಧಾರ ಮಾಡುತ್ತಾರೆ. ರೈತರು ನೆಮ್ಮದಿಯಿಂದ ಜೀವಂತ ಇದ್ದಾರೆ ಎಂದರೆ ಎಚ್ಎನ್ ವ್ಯಾಲಿ ನೀರು ಕಾರಣ. ಆದರೆ ಆ ನೀರು 3ನೇ ಹಂತದ ಶುದ್ಧೀಕರಣ ಆಗಬೇಕು ಎಂದರು. ವಿಧಾನಸಭೆ, ಲೋಕಸಭೆ ಸೇರಿದಂತೆ ಎಲ್ಲ ರಾಜಕೀಯದಲ್ಲಿ 33% ಮೀಸಲಾತಿ ಜಾರಿ ಮಾಡುತ್ತಿರುವುದು ಬಿಜೆಪಿ ಸರ್ಕಾರ. 2047ಕ್ಕೆ ದೇಶ ವಿಕಸಿತ ಭಾರತ ಆಗಬೇಕು. ಇತರೆ ದೇಶಗಳಾದ ಅಮೆರಿಕ, ಯುರೋಪ್ ದೇಶಗಳಂತೆ ಸಂಪೂರ್ಣ ಅಭಿವೃದ್ಧಿ ಹೊಂದಿದ ದೇಶ ಆಗಬೇಕೆಂಬುದು ಪಕ್ಷದ ಸಂಕಲ್ಪ. ಇದಕ್ಕೆ ಎಲ್ಲ ಜನರು, ಪಕ್ಷದ ಕಾರ್ಯಕರ್ತರು ಹೋರಾಟ ಮಾಡಿದರೆ ವಿಕಸಿತ ಭಾರತದ ಕನಸು ನನಸು ಮಾಡಬಹುದು ಎಂದರು. ಬಹಳ ಇತ್ತು. ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, ನೂತನ ಅಧ್ಯಕ್ಷರು ಇದು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಒಳ್ಳೆ ಕಚೇರಿ ಆಗಿದೆ. ಇದು ಇನ್ನು ಸ್ವಂತ ಕಟ್ಟಡ ಕೂಡ ಮಾಡಲಿಕ್ಕೆ ಅವರು ಸಂಕಲ್ಪ ಮಾಡಿದ್ದಾರೆ. ಅವ್ರಿಗೇನು ಬೇಕು ಸಹಕಾರ ನಾವು ಮತ್ತು ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮ ಮುಖಂಡರು ನಾವು ಕೊಡಲಿಕ್ಕೆ ತಯಾರಾಗಿದ್ದೀವಿ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಬಿ ಖಾತಾ ಅಭಿಯಾನ ವಿಚಾರದಲ್ಲಿ
ಚಿಕ್ಕಬಳ್ಳಾಪುರ ನಗರಸಭೆ ನಡೆದುಕೊಂಡ ರೀತಿ ಅತ್ಯಂತ ಕಳಪೆಯಾಗಿದೆ. ನಾಗರಿಕರು ನೀಡುವ ಯಾವುದೇ ಆರ್ಡಿ ಕಳೆದು ಹೋಗಿದೆ ಎಂದು ಹೇಳುವುದು ಸರ್ವೇ ಸಾಮಾನ್ಯವಾಗಿದೆ. ನಗರಸಭೆಯಲ್ಲಿ ಯಾವುದೇ ಕೆಲಸಗಳು ಆಗುತ್ತಿಲ್ಲ. ನೀಡಿದ ಆರ್ಡಿಯನ್ನೇ ಪದೇ ಪದೇ ನೀಡಿದ್ರು ಕೆಲಸ ಮಾಡ್ತಿಲ್ಲ. ಹೀಗೆ ಜಿಲ್ಲಾಧಿಕಾರಿ ಜಿ ಪ್ರಭು ಅವರಿಗೆ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳ ವಿರುದ್ಧ ನಾಗರಿಕರು ದೂರುಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಹೌದು, ಮನೆ ಬಾಗಿಲಿಗೆ ಈ ಖಾತಾ ಆಂದೋಲನದ ಭಾಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ಇಂದು ಚಿಕ್ಕಬಳ್ಳಾಪುರ ನಗರಸಭೆ ಆವರಣದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ನಗರಸಭೆ ಅಧಿಕಾರಿಗಳ ವಿರುದ್ಧ ನಾಗರಿಕರು ಆರೋಪಗಳ ಸುರಿಮಳೆಗೈದರು. ರಾಜ್ಯ ಸರ್ಕಾರ ಜಾರಿಗೊಳಿಸಿದ ಬಿ ಖಾತಾ ಅಭಿಯಾನದ ವಿಚಾರದಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಗುಟ್ಟಾಗಿಲ್ಲ. ಅಲ್ಲದೆ ನಾಗರಿಕರು ನೀಡಿದ ಅರ್ಜಿಗಳು ನಗರಸಭೆಯಲ್ಲಿ ಪತ್ತೆ ಇರಲ್ಲ. ನೀಡಿದ ಅರ್ಜಿಯನ್ನೇ ಪದೇ ಪದೇ ನೀಡಿದರೂ ಕೆಲಸ ಆಗುತ್ತಿಲ್ಲ ಎಂದು ಅಳಲು ತೋಡಿಕೊಂಡರು. ಆ ಪ್ರಶ್ನೆಗೆ ನಾನು ಉತ್ತರ ಕೊಡಕ್ಕಾಗಲ್ಲ. ಮುಂದೆ ಮಾಡಿಸೋದ್ರ ಬಗ್ಗೆ ನಾನು ಉತ್ತರ ಕೊಡಬೇಕು. ಹಿಂದೆ ಯಾಕಾಗಿಲ್ಲ ಅಂದ್ರೆ ನಾನು ಉತ್ತರ ಕೊಡಕ್ಕಾಗಲ್ಲ. ನಾನು ಹೇಳೋದೀಗ ಸೌಹಾರ್ದಯುತವಾಗಿ, ಈಗ ಹಿಂದೆ ಅರ್ಜಿಗಳು ವಿಲೇವಾರಿ ಮಾಡ್ದಂಗಿರ್ಬೋದು, ಪೆಂಡಿಂಗ್ ಇಟ್ಟಿರ್ಬೋದು, ಫೈಲ್ ಕಳೆದು ಹಾಕಿರ್ಬೋದು. ಈಗ ಅವೆಲ್ಲ ಆಗಬಾರ್ದು ಅಂತಾನೆ ಫುಲ್ ಪ್ರೂಫ್ ಸಿಸ್ಟಮ್ ಮಾಡ್ಕೊಂಡಿದ್ವಿ. ಒಂದು ನಿಮಿಷ ಆಯ್ತಾ, ಇಮಿಡಿಯೇಟಾಗಿ ಫಾಲೋ ಅಪ್ ಮಾಡಿ ಏನಂತ ಹೇಳಿ ನಂಬರ್ ಮಾಡಬೇಕು. ಇವತ್ತು ಬಡಾವಣೆ ಈ ಸಮಸ್ಯೆಗಳು ಮುಂದೆ ಇರಲ್ಲ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನೀಡಲಾಗುವುದೆಂದು ಜಿಲ್ಲಾಧಿಕಾರಿಗಳು ಸಮಾಧಾನ ಪಡಿಸಲು ಯತ್ನಿಸಿದರಾದರೂ ಈ ಹಿಂದೆ ಇದ್ದ ಅಧಿಕಾರಿಗಳೇ ಈಗಲೂ ಇದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಸಮರ್ಪಕವಾಗಿ ಕೆಲಸ ನಿರ್ವಹಿಸುತ್ತಾರಾ ಎಂಬ ನಂಬಿಕೆ ನಮಗಿಲ್ಲ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆಯೂ ನಡೆಯಿತು. ಜನರ ಸಮಸ್ಯೆ ಮತ್ತು ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಅರ್ಥ ಮಾಡಿಕೊಂಡ ಜಿಲ್ಲಾಧಿಕಾರಿಗಳು ಈ ಹಿಂದೆ ನಾಗರಿಕರಿಗೆ ಅರ್ಜಿ ಸ್ವೀಕರಿಸಿದ ಬಗ್ಗೆ ಬಾಯಿ ಮಾತಲ್ಲಿ ಹೇಳುತ್ತಿದ್ದರು. ಈಗ ಎಲ್ಲ ದಾಖಲೆ ದೃಢೀಕರಣ ಮಾಡಿ ಅವರಿಗೆ ನೀಡಲಾಗುತ್ತದೆ. ಹಾಗಾಗಿ ಸಮಸ್ಯೆ ಎದುರಾಗಲ್ಲ ಎಂದರು. ಈ ಅಭಿಯಾನ ಕರಾರುವಕ್ಕಾಗಿ ಮಾಡಲು ಅಗತ್ಯ ಸಿದ್ಧತೆ ಮಾಡಲಾಗಿದೆ. ನಾನು ನಗರಸಭೆ ಆಡಳಿತಾಧಿಕಾರಿಯಾಗಿ 3 ಸಭೆ ಮಾಡಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಎಲ್ಲ ರೀತಿಯ ಸೂಚನೆ ನೀಡಲಾಗಿದೆ. ಈ ವಾರದ ಸ್ವೀಕೃತಿ ಎಷ್ಟು, ವಿಲೇವಾರಿ ಎಷ್ಟು ಎಂಬ ಪಟ್ಟಿ ಪ್ರತಿ ವಾರ ನಿರ್ವಹಣೆ ಮಾಡಬೇಕು. 30 ದಿನಗಳ ನಂತರವೂ ವಿಲೇವಾರಿ ಮಾಡದಿರಲು ಕಾರಣ ನೀಡಬೇಕು. ಇಂತಹ ಬಿಗಿಯಾದ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪ್ರತಿ ಮನೆಗೆ ತಿಳುವಳಿಕೆ ಪತ್ರ ನೀಡಲಾಗುವುದು. ಅರ್ಜಿಗಳನ್ನು 15 ದಿನಗಳ ನಂತರ ಸ್ವೀಕರಿಸಲಾಗುವುದು. ಸ್ವೀಕರಿಸಿದ ಅರ್ಜಿ ಕುರಿತು ಸ್ಪಷ್ಟವಾಗಿ ಕರಾರುವಕ್ಕಾಗಿ ನಿರ್ವಹಣೆ ಮಾಡಲು ಸೂಚನೆ ನೀಡಲಾಗಿದೆ ಎಂದರು. ಇಂಟಿಮೇಷನ್ ಕೊಡುವಂತ ತಿಳುವಳಿಕೆ ಪತ್ರ, ಪ್ರತಿ ಮನೆಗೆ ತಿಳುವಳಿಕೆ ಪತ್ರ ಹಾಗೂ ಅರ್ಜಿಗಳನ್ನು ಅವರಿಗೆ ವಿತರಣೆ ಮಾಡುವಂಥದ್ದು. ನಾವು ಅರ್ಜಿ ಸ್ವೀಕರಣೆ ಮಾಡೋದು ಆ ತಿಳುವಳಿಕೆ ಪತ್ರದಲ್ಲೇ ಇಂಥ ದಿನಾಂಕದಂದು ಇಂಥ ಸ್ಥಳದಲ್ಲಿ ಮಾಡ್ತೀವಿ, ಮುಂದಿನ 15 ದಿನ ಬಿಟ್ಟು ನಾವು ಅರ್ಜಿಗಳನ್ನು ಸ್ವೀಕರಣೆ ಮಾಡೋವಂಥದ್ದು. ಅರ್ಜಿಗಳನ್ನು ಸ್ವೀಕರಣೆ ಮಾಡೋದ್ರೊಳಗಡೆ ತಾವು ಹೇಳ್ದಂಗೆ ಒಂದು ಸೆಂಟ್ರಲೈಸ್ಡ್ ಸ್ವೀಕೃತಿ ಏನು ಮಾಡ್ತೇವೆ ಅವ್ರಿಗೆ ಸ್ಪಷ್ಟವಾಗಿ ವಿತ್ ನಂಬರ್ ವಿತ್ ರೆಸ್ಪಾನ್ಸಿಬಿಲಿಟಿ ಈ ಆಫೀಸ್ನಲ್ಲಿ ಅವರಿಗೆ ಸ್ವೀಕೃತಿಗಳನ್ನು ಕೊಡುವಂಥದ್ದು. ಅಷ್ಟೂ ಅರ್ಜಿಗಳನ್ನು ಕರಾರುವಕ್ಕಾಗಿ ಒಂದೇ ಒಂದು ಅರ್ಜಿ ಕಳೆದೋಗ್ದಂಗೆ ಅಷ್ಟು ಅರ್ಜಿಗಳನ್ನು ನಿರ್ವಹಣೆ ಮಾಡಿ ವಿಲೇವಾರಿ ಮಾಡುವಂಥದ್ದು. ಆ ಎಲ್ಲದಕ್ಕೂ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ. ಅಂಥ ಎಲ್ಲ ವ್ಯವಸ್ಥೆಗಳು ಕೂಡ ಖಂಡಿತವಾಗ್ಲೂ 100ಕ್ಕೆ 100ರಷ್ಟು ಇರುತ್ತೆ. ತಮ್ಮ ಗಮನಕ್ಕೂ ಕೂಡ ನಾನು ಎಷ್ಟು ಅರ್ಜಿ ಬಂತು ಏನು ಅನ್ನೋದನ್ನು ತರ್ತೇವೆ. ಒಟ್ಟಾರೆ ಉದ್ದೇಶ ಏನಿದೆ, ಈ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿನಲ್ಲಿ ಕೊಡೋ ಅರ್ಜಿಗಳು ಎಲ್ಲೋಗ್ತವೆ, ಏನಾಗ್ತವೆ, ಯಾವುದು ಅಟೆಂಡ್ ಆಗುತ್ತೆ, ಯಾವುದು ಅಟೆಂಡ್ ಆಗಲ್ಲ, ಇವಕ್ಕೆಲ್ಲವೂ ಕೂಡ ಒಂದು ನಿರ್ದಿಷ್ಟವಾದಂಥ ಜವಾಬ್ದಾರಿ ಕಡಿಮೆ ಇರೋವಂಥದ್ದು ಗಮನಕ್ಕೆ ಬಂದಿದೆ. ಈಗ ನಾನು ಮೊನ್ನೆ ಗೌರಿಬಿದನೂರಿಗೆ ಹೋದಾಗಲೂ ಒಂದು ದಿನಕ್ಕೆ 4 ಅರ್ಜಿ ಮಾತ್ರ ಇನ್ವರ್ಡ್ ಆಗ್ತಾ ಇದೆ. ವಾಸ್ತವವಾಗಿ 70-80 ಅರ್ಜಿಗಳು ಬಂದರೂ ಕೂಡ ಸ್ವೀಕೃತಿ ವಿಭಾಗದಲ್ಲಿ ಬರ್ತಾ ಇರೋಂಥದ್ದು 4ರಿಂದ 5 ಅರ್ಜಿ. ಸೊ ಇದನ್ನು ಈಗಾಗಲೇ ಸ್ಪಷ್ಟ ಸೂಚನೆ ಕೊಟ್ಟಿದ್ದೀನಿ. ಮುಂದಿನ ವಾರದಿಂದ ಪ್ರತಿದಿನ ಎಲ್ಲ ಆಯುಕ್ತರು ಇಡೀ ಜಿಲ್ಲೆನಲ್ಲಿ ಎಷ್ಟು ಸ್ವೀಕೃತಿ ಪ್ರತಿ ದಿನಂಪ್ರತಿ ಆಗಿದೆ, ಸ್ವೀಕೃತಿ ವಿಭಾಗದಲ್ಲೇ 100ಕ್ಕೆ 100ರಷ್ಟು ಮಾಡೋವಂಥದ್ದು ಈಗಾಗಲೇ ಅದಕ್ಕೆ ಸುತ್ತೋಲೆಗಳನ್ನೆಲ್ಲ ಹೊರಡಿಸಿದ್ದೀವಿ. ಈ ಅಭಿಯಾನದಲ್ಲೂ ಕೂಡ
ಒಂದೇ ಒಂದು ಅರ್ಜಿ ಕಳೆದೋಗದಂತೆ ಅವುಗಳನ್ನು ಸ್ವೀಕೃತಿ ಮಾಡಿಸುವಂಥ ಜವಾಬ್ದಾರಿ, ವಿಲೇವಾರಿ ಮಾಡುವಂಥ ಜವಾಬ್ದಾರಿ ಎರಡೂ ಕೂಡ. ನೀಡುತ್ತಿರುವ ಅರ್ಜಿಗಳು ಏನಾಗುತ್ತಿವೆ ಎಂಬ ಬಗ್ಗೆ ನಗರಸಭೆಯಲ್ಲಿ ನಿರ್ದಿಷ್ಟ ಜವಾಬ್ದಾರಿ ಕಡಿಮೆ ಇರುವುದು ಗಮನಕ್ಕೆ ಬಂದಿದೆ. 70ಕ್ಕೂ ಹೆಚ್ಚು ಅರ್ಜಿಗಳು ಬಂದರೂ ಸ್ವೀಕೃತಿಯಲ್ಲಿ ಬರುತ್ತಿರುವುದು ಕೇವಲ 4 ಮಾತ್ರ. ಹಾಗಾಗಿ ಇನ್ನು ಮುಂದೆ ಎಲ್ಲ ಅರ್ಜಿ ಸ್ವೀಕೃತಿ ಮಾಡಬೇಕೆಂದು ಸೂಚಿಸಲಾಗಿದೆ. 23,000ಕ್ಕೂ ಹೆಚ್ಚು ಅರ್ಜಿಗಳು ನಗರಸಭೆ ವ್ಯಾಪ್ತಿಯಲ್ಲಿ ಇದೆ. ಬಿ ಖಾತೆ ಅಭಿಯಾನದಲ್ಲಿ 4,800 ಅರ್ಜಿಗಳು ಬಂದಿವೆ. ಇದರಲ್ಲಿ ಇನ್ನೂ 500ಕ್ಕೂ ಹೆಚ್ಚು ಅರ್ಜಿಗಳು ಮಾತ್ರ ಬಾಕಿ ಇದೆ. 12,000ಕ್ಕೂ ಹೆಚ್ಚು ಇರುವ ಅರ್ಜಿಗಳನ್ನು ಮುಂದಿನ 3 ತಿಂಗಳಲ್ಲಿ ವಿಲೇವಾರಿಯನ್ನು ಪಾರದರ್ಶಕವಾಗಿ ಮಾಡಲಾಗುವುದು. ಪ್ರತಿ ವಾರ ನಗರಸಭೆ ಪ್ರಗತಿ ಪರಿಶೀಲನೆ ಸಭೆ ನಡೆಸುತ್ತೇನೆ. ಹಿಂದೆ ಆಗಿರುವುದರ ಚರ್ಚೆಗಿಂತ ಮುಂದೆ ಆಗಬೇಕಾದ ಕೆಲಸಗಳನ್ನು ಮಾಡುವತ್ತ ಗಮನ ಹರಿಸೋಣ ಎಂದು ಜಿಲ್ಲಾಧಿಕಾರಿಗಳು ಹೇಳಿದರು. ಅಂತ ಮಾಡಿದ ಸಂದರ್ಭದಲ್ಲಿ 4,778 ಅರ್ಜಿ ಬಂದಿದೆ ಅಂತಕ್ಕಂಥದ್ದು ನನಗೆ ಸಬ್ಮಿಟ್ ಮಾಡಿರೋ ಮಾಹಿತಿ. ಅದರಲ್ಲಿ 4,198 ಜನರಿಗೆ ಬಿ ಖಾತೆ ಇಶ್ಯೂ ಆಗಿದೆ. 4,778ರಲ್ಲಿ 4,778ರಲ್ಲಿ 4,198 ವಿತರಣೆ ಆಗಿದೆ. ಇನ್ನೂ 580 ಬಾಕಿ ಇದೆ ಅಂತ ಮಾಹಿತಿ ಇದೆ. ನಾನು ಒಟ್ಟಾರೆ ಇಡೀ ನಗರದಲ್ಲಿ ಒಟ್ಟಾರೆ ಇಲ್ಲಿವರೆಗೆ ಮಾಡಿರೋದನ್ನು ಹೊರತುಪಡಿಸಿ ಬಾಕಿ ಇರೋದು 12,144. ಸೊ ಆ ಎಲ್ಲವನ್ನು ಕೂಡ ಈ ಅಭಿಯಾನದಲ್ಲಿ ಬರೀ ಬಿ ಖಾತೆ ಅಷ್ಟೇ ಅಂತಲ್ಲ, ಯಾವುದೇ ಹಂತದ ಕೆಲಸ ಇದ್ದರೂ ಕೂಡ ಅವನ್ನೆಲ್ಲವನ್ನು ಸ್ವೀಕರಿಸಿ ಈ 12,000 ಜನರಿಗೂ ಕೂಡ ಮುಂದಿನ 3 ತಿಂಗಳು 4 ತಿಂಗಳಲ್ಲಿ ಅವರಿಗೆ ವಿಲೇವಾರಿ ಮಾಡೋವಂಥ ಒಂದು ಅತ್ಯಂತ ಪಾರದರ್ಶಕವಾದಂಥ ಮತ್ತು ಉತ್ತರದಾಯಿತ್ವ ಇರುವಂಥ, ಈ ಇನ್ವರ್ಡ್ ಆಗಲಿ ಉತ್ತರದಾಯಿತ್ವ ಇರುತ್ತೆ, ಯಾರಿಗೆ ಯಾವತ್ತು ಹೋಗಬೇಕು ಏನು. ಈಗಾಗಲೇ ಪಿ ಡಿ ಅವ್ರಿಗೂ ಕೂಡ ಸ್ವಲ್ಪ ಕೇಳಿಸ್ಕೊಳ್ಳಿ. ಪಿ ಡಿ ಅವ್ರಿಗೂ ಕೂಡ ಸೂಚನೆ ಕೊಟ್ಟಿದ್ದೀನಿ. ನೀವು ದಿನಂಪ್ರತಿ ಮಾನಿಟ್ರ್ ಮಾಡಿ ಸ್ವೀಕೃತಿಯ ವಹಿ ಸಪ್ರೇಟಾಗಿ ನಿರ್ವಹಣೆ ಆಗಬೇಕು. ಈ ಆಫೀಸಲ್ಲಿ ಪ್ರತಿ ಅರ್ಜಿಗಳು ಸ್ವೀಕರಣೆ ಆಗಬೇಕು. ಅವತ್ತವತ್ತೇ ವಿಂಗಡಣೆ ಮಾಡಿ ಯಾವ್ಯಾವ ವಿಷಯ ನಿರ್ವಾಹಕರಿಗೆ ಯಾವ್ಯಾವ ವಾರ್ಡ್ ಯಾರ್ಯಾರು ನೋಡ್ತಾರೆ ಅವ್ರಿಗೆ ಅದನ್ನು ಕಳಿಸುವಂಥದ್ದು, ಈ ಎಲ್ಲ ಕೆಲಸಗಳು ಕೂಡ ಕರಾರುವಕ್ಕಾಗಿ ಆಗಬೇಕಾಗುತ್ತೆ. ಆಯುಕ್ತರೆ ಪ್ರತಿ 3 ದಿನ ವಾರಕ್ಕೆ, ಮತ್ತು ನಾನು ಜಿಲ್ಲಾಧಿಕಾರಿಯಾಗಿ ಪ್ರತಿ ವಾರ RO ಮೀಟಿಂಗ್ ಮಾಡ್ತೀನಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕೂಗಳತೆ ದೂರದಲ್ಲಿ 2,390 ಎಕರೆ ಜಮೀನಿನಲ್ಲಿ ರಾಜ್ಯ ಸರ್ಕಾರ ವಿನೂತನ ಮಾದರಿಯ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗೆ ಮುಂದಾಗಿದ್ದು, ರೈತರ ಜಮೀನು ಭೂಸ್ವಾಧೀನ ಮಾಡಿಕೊಳ್ಳಲು ರೈತರಿಗೆ ನೋಟಿಸ್ ನೀಡಿದೆ. ಇದರಿಂದ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡುವಂತೆ ಆಗ್ರಹಿಸಿ ಇಂದು ರಾಷ್ಟ್ರೀಯ ಹೆದ್ದಾರಿ 69ಕ್ಕೆ ಅಡ್ಡಲಾಗಿ ಟ್ರ್ಯಾಕ್ಟರ್ಗಳನ್ನ ನಿಲ್ಲಿಸಿ ರಸ್ತೆ ಬಂದ್ ಮಾಡಿದ್ರು. ರಸ್ತೆ ಬಂದ್ ವೇಳೆ ಪೊಲೀಸರು ಹಾಗೂ ರೈತರ ಮಧ್ಯೆ ಜಟಾಪಟಿ ನಡೆಯಿತು. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಕ್ರಾಸ್ ಬಳಿ ಜಂಗಮಕೋಟೆ ಹೋಬಳಿಗೆ ಸೇರಿದ 13 ಹಳ್ಳಿಗಳ ವ್ಯಾಪ್ತಿಗೆ ಸೇರುವ 2,390 ಎಕರೆ ಜಮೀನಿನಲ್ಲಿ ರಾಜ್ಯ ಸರ್ಕಾರ ವಿನೂತನ ಮಾದರಿಯ ವಿವಿಧ ಕೈಗಾರಿಕೆ ಪಾರ್ಕ್ಗಳನ್ನು ಸ್ಥಾಪಿಸಲು ಯೋಜನೆ ರೂಪಿಸಿದೆ. ಆದರೆ ಸರ್ಕಾರದ ನಿರ್ಧಾರಕ್ಕೆ ಸ್ಥಳೀಯ ಸಾವಿರಾರು ಜನ ರೈತರು ಜಮೀನು ಕೊಡಲು ಹಿಂದೇಟು ಹಾಕಿದ್ದಾರೆ. ಹಲವು ಬಾರಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಸಹ ಮಾಡಿದ್ದಾರೆ. ಆದರೂ ಕೆಐಎಡಿಬಿ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಿಕೊಳ್ಳಲು ನೋಟಿಸ್ ಜಾರಿ ಮಾಡಿದ ಕಾರಣ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ 69ಕ್ಕೆ ಅಡ್ಡಲಾಗಿ ಟ್ರ್ಯಾಕ್ಟರ್ಗಳನ್ನ ನಿಲ್ಲಿಸಿ ರಸ್ತೆ ಬಂದ್ ಮಾಡಿದ್ರು. ಇದೇ ವೇಳೆ ಪೊಲೀಸರು ಹಾಗೂ ರೈತರ ಮಧ್ಯೆ ಜಟಾಪಟಿ ನಡೆಯಿತು.
ಕರಾವಳಿಯಲ್ಲಿರುವಂಥ ಭೂಮಿ ಇಡೀ ರಾಜ್ಯದಲ್ಲೇ ರಾಷ್ಟ್ರದಲ್ಲೇ ಉತ್ಕೃಷ್ಟವಾದ ಭೂಮಿ ಅಂತೇಳಿ ಸಂಬಂಧಪಟ್ಟಂಥ ಇಲಾಖೆಯವರು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅಡಿಯಲ್ಲಿರುವಂಥ ಸಂಸ್ಥೆ ಗುಣಮಟ್ಟವಾದಂಥ ಭೂಮಿ ಅಂತೇಳಿ ಕೊಟ್ಟಿರೋದ್ರಿಂದ ಆ ಭೂಮಿಯಲ್ಲಿ ದಯಮಾಡಿ ಕೈಗಾರಿಕೆಗಳು ಮಾಡಬೇಡಿ ಅಂತೇಳಿ ಭಾಳ ಗಟ್ಟಿ ಧ್ವನಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅಲ್ಲ, ಇನ್ನೊಂದು ರೈತ ಸಂಘ ಹೇಳ್ತಾ ಇದೆ, ಅವ್ರನ್ನೇ ಕೇಳಬೇಕು. ಇಷ್ಟೊತ್ತಿಗೂ ಜಿಲ್ಲಾಧಿಕಾರಿ ತಾವು ಇದ್ರಿ, ಗುಂಡುಗಳಿಟ್ಕೊಂಡು ಹೋರಾಟ ಮಾಡೋದಾದರೆ ಜಿಲ್ಲಾಡಳಿತ ಅವ್ರ ಮೇಲೆ ಕೇಸ್ ಹಾಕಬೇಕು ಅಂತ ಕೂಡ ಹೇಳಿದ್ವಿ. ಉತ್ಕೃಷ್ಟವಾದಂಥ ಭೂಮಿ ಅಂತೇಳಿ ರಾಜ್ಯ ಕೇಂದ್ರ ಸರ್ಕಾರ ಪತ್ರ ಕೊಟ್ಟಿರುವಾಗ ಇವರು ಕಲ್ಲುಗುಂಡು ಇಟ್ಕೊಂಡು ಮಾಡೋರಲ್ಲ, ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕಲ್ವ ಅವರು? ಈಗ ಇದರಲ್ಲಿ ಏನು ರಾಜಕೀಯ ಇದೆ? ಇದರಲ್ಲಿ ಸಂಪೂರ್ಣವಾಗಿ ರಾಜಕಾರಣ ಇದೆ. ಇಲ್ಲಿ ಶಾಸಕರು ಮಂತ್ರಿಗಳ ನೇರ ಕೈವಾಡ ಇದೆ. ಈ ಭಾಗದಲ್ಲಿ ಕೈಗಾರಿಕೆಗಳಾದರೆ ನಮಗೆ ಲಾಭ ಅನ್ನೋ ದೃಷ್ಟಿಯಿಂದ ರಾಜಕಾರಣಿಗಳು ನೇರವಾಗಿ ಪಾತ್ರಧಾರಾಗಿದ್ದಾರೆ. ಅದರ ಜೊತೆಗೆ ಅಧಿಕಾರಿಗಳಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರವನ್ನು ಮಾಡುವ ಮುಖಾಂತರ ರೈತರಲ್ಲೇ ಒಡೆಯುವ ಕೆಲಸಕ್ಕೆ ಪಾಲಿ ಹೌಸ್ ಇಲ್ಲಿದ್ದರೂ ಕೂಡ ಪಾಲಿ ಹೌಸ್ ಅಂತೇಳಿ ಭೂಮಿನ ಬಿಡುವಂಥದ್ದು. ಅದೇ ರೀತಿ ಕೋಳಿ ಫಾರಮ್ಗಳು ಇದು ಒರಿಜಿನಲ್ ರೈತರಿದ್ದರೂ ಕೂಡ ಬೇರೆಯವರು ಬಿಡುವಂಥದ್ದು. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲದೆ ಹೊರ ಜಿಲ್ಲೆಯ ರೈತರನ್ನ, ನಮ್ಮ ಜಿಲ್ಲೆಯ ರೈತರಲ್ಲದೆ ಹೊರ ಜಿಲ್ಲೆಯ ರೈತರನ್ನ ಕೈ ಬಿಡುವಂಥದ್ದು. ಇದು ಭ್ರಷ್ಟಾಚಾರ ಎದ್ದು ಕಾಣ್ತಾ ಇದೆ. ತಮ್ಮ ಫಲವತ್ತಾದ ಜಮೀನು ಕೈಗಾರಿಕೆಗಳಿಗೆ ಕೊಡಲ್ಲ ಎಂದು ರೈತರು ಗಂಟೆಗಟ್ಟಲೆ ಹೆದ್ದಾರಿಯಲ್ಲಿ ಕುಳಿತು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರ. ಇನ್ನು ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಬರುವಂತೆ ಪಟ್ಟು ಹಿಡಿದ್ರ. ಕೊನೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪ್ರಭು ಆಗಮಿಸಿ ಅಧಿಕಾರಿಗಳ ಜೊತೆ ಸಭೆ ಮಾಡುವುದಾಗಿ ಭರವಸೆ ನೀಡಿದ ಮೇಲೆ ಹೆದ್ದಾರಿ ಬಂದ್ನ ವಾಪಸ್ ಪಡೆದ್ರ. ಆ ಸಮಗ್ರವಾದ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು CEO ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು KEDB ಅವರ ವ್ಯಾಪ್ತಿನಲ್ಲಿ ಅದು ನಿರ್ವಹಣೆ ಆಗ್ತಾ ಇದೆ. ಈಗ ಇದು ಡೈನಮಿಕ್. ಈ ನಂಬರ್ಸ್ ಏನಿದ್ದಾವೆ, ಎಷ್ಟು ಎಕರೆ ಮೂಲ ಮಾಡಿದ್ದಾರೆ, ಎಷ್ಟು ಎಕರೆ ಹೊರತುಪಡಿಸಿದ್ದಾರೆ, ಯಾವ್ಯಾವ್ದು ಅಂತಿಮಗೊಳಿಸ್ತಾ ಇದ್ದಾರೆ, ಇನ್ನೂ ಯಾವುದಾದ್ರೂ ಕೈ ಬಿಡುವಂಥ ಹಂತ ಇದೆಯಾ, ಇವೆಲ್ಲವೂ ಕೂಡ KEDBಯ ಭೂಸ್ವಾಧೀನಾಧಿಕಾರಿಗಳು ಮತ್ತು ಸ್ಪೆಷಲ್ DC ಮತ್ತು CEO ಅವರ ವ್ಯಾಪ್ತಿನಲ್ಲಿ ಇರ್ತಕ್ಕಂಥದ್ದು. ಜಿಲ್ಲಾ ಆಡಳಿತದ ವ್ಯಾಪ್ತಿನಲ್ಲಿ ಇರ್ತಕ್ಕಂಥದ್ದು. ಅವರ ಮನವಿ ಮೇರೆಗೆ ಕನ್ಸೆಂಟ್ ಅವಾರ್ಡ್ ಇದ್ದರೆ, ರೈತರಿಗೆ ಒಪ್ಪಿಗೆ ಇದ್ದರೆ, ಅವ್ರ ಒಪ್ಪಿಗೆ ಸಂದರ್ಭದಲ್ಲಿ ಅವರಿಗೆ ದರಸಂಧಾನ ಮಾಡಿ ಒಂದು ಮೌಲ್ಯಯುತವಾದಂಥ ದರವನ್ನು ನಿಗದಿ ಮಾಡುವಂಥದ್ದು ನಮ್ಮ ವ್ಯಾಪ್ತಿಗಿದೆ. ಇಲ್ಲ, ಅವ್ರಿಗೆ ನಾನು ಕೂಡ ನಿರಂತರವಾಗಿ, ನಾನಾಗಲಿ ನಮ್ಮ SP ಅವರಾಗಲಿ ನಾವೆಲ್ಲ ನಿರಂತರವಾಗಿ ರೈತ ಮುಖಂಡರ ಜೊತೆ ಸಂಪರ್ಕದಲ್ಲಿದ್ದೀವಿ. ಅವರ ಅಹವಾಲನ್ನು ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ದೀವಿ. ಈಗಾಗಲೇ ಹೇಳಿದಂತೆ ಈ ಪ್ರಕರಣ ಈಗಾಗಲೇ ನ್ಯಾಯಾಲಯದಲ್ಲಿದೆ ಅಂತಕ್ಕಂಥದ್ದು ಇಲಾಖೆಯಿಂದ ನಮಗೆ ಬಂದಂಥ ಮಾಹಿತಿ. ಸರ್, ನ್ಯಾಯಾಲಯದಲ್ಲಿದ್ದರೆ ಮತ್ತೆ ಅಧಿಕಾರಿಗಳು ಯಾಕೆ ಈಗ ನೋಟಿಸ್ ಜಾರಿ ಮಾಡಿದ್ರು? ನ್ಯಾಯಾಲಯದಲ್ಲಿ ವಿಚಾರಣಾ ಹಂತದಲ್ಲಿದೆ, ಅದಕ್ಕೆ ಯಾವುದು ಸ್ಟೇ ಇರೋದಿಲ್ಲ. ವಿಚಾರಣಾ ಹಂತದಲ್ಲಿರೋದ್ರಿಂದ ಆ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಅವ್ರು ನಡೆಸ್ತಾ ಇದ್ದಾರೆ. ನಮ್ಮೆಲ್ಲರ ಅಪೇಕ್ಷೆ ಅಷ್ಟೇ, ಸೌಹಾರ್ದಿತವಾಗಿ ರೈತರು ಇಲಾಖೆ ಜೊತೆ ಕೂತ್ಕೊಂಡು ಅವರ ಸಮಸ್ಯೆಗಳಿಗೆ ಸಮಯ ತಗೊಂಡು ನಿಗದಿ ಮಾಡಿಕೊಂಡು ಅವರೆಲ್ಲ ಮುಖಂಡರುಗಳು ಹೋಗಿ ಸೌಹಾರ್ದಿತವಾಗಿ ಇದನ್ನು. ಒಟ್ನಲ್ಲಿ ಅವರು ಬಿಡೆ ನಾವು ಕೊಡೆ ಅನ್ನೋ ಹಾಗೆ KEDB ಸದ್ಯ 2390 ಎಕರೆ ಜಮೀನು ಭೂಸ್ವಾಧೀನಕ್ಕೆ ಪ್ರಕ್ರಿಯೆ ಆರಂಭಿಸಿದೆ. ಇದರಿಂದ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದು, ರೈತರ ಒಂದು ಬಣ ಜಮೀನು ಕೊಡೋದಾಗಿ ಪ್ರತಿಭಟನೆ ನಡೆಸಿದ್ರೆ ಇನ್ನೊಂದು ಬಣ ಜಮೀನು ಕೊಡಲ್ಲ ಎನ್ನುತ್ತಿದೆ. ಮುಂದೆ ಏನಾಗುತ್ತೋ ಕಾದು ನೋಡಬೇಕಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಕೇಂದ್ರ ಸರ್ಕಾರವು ಗರ್ಭಕಂಠದ ಕ್ಯಾನ್ಸರ್ ಮುಕ್ತ ಭಾರತ ನಿರ್ಮಿಸುವ ದೃಷ್ಟಿಯಿಂದ 12 ರಿಂದ 15 ವರ್ಷದ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ HPV ಲಸಿಕೆ ನೀಡುವ ಐತಿಹಾಸಿಕ ನಿರ್ಧಾರವನ್ನು ಕೈಗೊಂಡಿದೆ. ನಾನು ಒಂದು ಹೆಣ್ಣು ಮಗುವಿನ ತಂದೆಯಾಗಿ ಪೋಷಕರಲ್ಲಿ ಮನವಿ ಮಾಡುತ್ತೇನೆ, ಕಡ್ಡಾಯವಾಗಿ HPV ಲಸಿಕೆ ಹಾಕಿಸಿ. ಮುಂದೆ ಭವಿಷ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಬಹುದು ಎಂದು ಸಂಸದ ಸುಧಾಕರ್ ಮನವಿ ಮಾಡಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ HPV ಲಸಿಕಾ ಅಭಿಯಾನ ಕಾರ್ಯಕ್ರಮವನ್ನು ನಗರದಲ್ಲಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಹೆಣ್ಣು ಮಕ್ಕಳ ಆರೋಗ್ಯದ ರಕ್ಷಣೆಯ ಮಹತ್ವ ಹೆಜ್ಜೆಯಾದ HPV ಲಸಿಕಾ ಅಭಿಯಾನಕ್ಕೆ ಸಂಸದ ಸುಧಾಕರ್ ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ಸಂಸದ ಸುಧಾಕರ್ ಅವರು, ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರವು ಗರ್ಭಕಂಠದ
ಕ್ಯಾನ್ಸರ್ ಮುಕ್ತ ಭಾರತ ನಿರ್ಮಿಸುವ ದೃಷ್ಟಿಯಿಂದ 12 ರಿಂದ 15 ವರ್ಷದ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ HPV ಲಸಿಕೆ ನೀಡುವ ಐತಿಹಾಸಿಕ ನಿರ್ಧಾರ ಕೈಗೊಂಡಿದೆ. ಸುಮಾರು 4,000 ರೂಪಾಯಿ ಮೌಲ್ಯದ ಈ ಲಸಿಕೆಯನ್ನು ಉಚಿತವಾಗಿ ನೀಡಲಾಗುತ್ತಿದ್ದು, ಸರ್ಕಾರಿ ಆಸ್ಪತ್ರೆಗಳು ಹಾಗೂ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳ ಮೂಲಕ ದೇಶದ ಲಕ್ಷಾಂತರ ಬಾಲಕಿಯರಿಗೆ ಇದರ ಪ್ರಯೋಜನ ದೊರೆಯಲಿದೆ. ಪ್ರತಿ ವರ್ಷ 1 ಕೋಟಿಗೂ ಅಧಿಕ ಹೆಣ್ಣು ಮಕ್ಕಳಿಗೆ HPV ಲಸಿಕೆ ನೀಡುವ ಗುರಿಯನ್ನು ಕೇಂದ್ರ ಸರ್ಕಾರ ಹೊಂದಿದ್ದು, ಮಹಿಳೆಯರ ಆರೋಗ್ಯ ಮತ್ತು ಭದ್ರತೆಗಾಗಿ ಇದು ಮಹತ್ವದ ಕಾರ್ಯಕ್ರಮವಾಗಿದೆ. ಈ ಅಭಿಯಾನವು ದೇಶದ ಹೆಣ್ಣು ಮಕ್ಕಳಿಗೆ ಆರೋಗ್ಯಕರ ಮತ್ತು ಸುರಕ್ಷಿತ ಭವಿಷ್ಯ ನಿರ್ಮಿಸುವ ಉದ್ದೇಶವಾಗಿದೆ ಎಂದರು. ಇದು 4 ಥರ ಬರ್ತದೆ. 1, 11 ಮತ್ತು 6. ಅದೇ ಥರ ಇನ್ನೊಂದು HPV 16 ಮತ್ತು 18. ಈ 4 ರೀತಿಯಲ್ಲಿ ಕೂಡ ತಡೆಗಟ್ಟುವಂಥ ಒಂದು ವ್ಯಾಕ್ಸಿನ್ ಇದು. ಭಾಳ ಮುಖ್ಯವಾಗಿರೋದು ಯಾಕೆಂದರೆ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಕ್ಯಾನ್ಸರ್ಸ್ ಅಂದರೆ ಸರ್ವೈಕಲ್ ಕ್ಯಾನ್ಸರ್ಸೇ ಜಾಸ್ತಿ, ಅಂದರೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥ ಕ್ಯಾನ್ಸರ್ಸು ಜಾಸ್ತಿ ಆಗ್ತಾಯಿದೆ. ಇದನ್ನು ತಡೆಗಟ್ಟಬೇಕು ಅಂತಂದರೆ ಈಗ ಇದ್ದಂಥ ಪದ್ಧತಿ ಮುಂಚೆ ಏನಿತ್ತು, ಖಾಸಗಿಯಲ್ಲಿ ಮಾತ್ರ ತಗೋಬೇಕಾಗಿತ್ತು. ಅದು ಸುಮಾರು 6 ರಿಂದ 8 ಸಾವಿರ 2 ಡೋಸಲ್ಲಿ ತಗೋಬೇಕಾಗಿತ್ತು ಹಿಂದೆ ಎಲ್ಲ. ಈಗ ಅತ್ಯಂತ ಪ್ರತಿಷ್ಠಿತವಾಗಿರ್ತಕ್ಕಂಥ ಸಂಸ್ಥೆ ಜೊತೆ ಒಡಂಬಡಿಕೆ ಮಾಡಿಕೊಂಡು ಕೇಂದ್ರ ಸರ್ಕಾರ ಮಾನ್ಯ ನರೇಂದ್ರ ಮೋದಿಯವರು ಒಂದೇ ಡೋಸ್ 15 ವರ್ಷ 2 ತಿಂಗಳು ಒಳಗಡೆ ಇರಬೇಕು ಏಜ್ ಅಂತ ಎಲ್ಲ ಹೆಣ್ಣುಮಕ್ಕಳು 14 ವರ್ಷ ಕಡ್ಡಾಯವಾಗಿ ಮುಗಿದಿರಬೇಕು, 15 ವರ್ಷ 2 ತಿಂಗಳು ಒಳಗಡೆ ಇರಬೇಕು. ಇಷ್ಟರ ಒಳಗಡೆ ಹೆಣ್ಮಕ್ಳಿಗೆ ಇವತ್ತು ಉಚಿತವಾಗಿ ಲಸಿಕೆಯನ್ನು ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ ಚಿಕ್ಕಬಳ್ಳಾಪುರ, ಇಲ್ಲಿ ಕೊಡ್ತಾ ಇದ್ದಾರೆ. ಇಡೀ ರಾಜ್ಯ ಇಡೀ ದೇಶದಲ್ಲಿ ಕೊಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಅಂದಾಜು ಅಂದರೆ 1% ಆಫ್ ಪಾಪ್ಯುಲೇಷನ್ ಅಂತ ಹೇಳ್ತಾ ಇದ್ದಾರೆ. ಹೆಚ್ಚು ಕಡಿಮೆ ನಮ್ಮಲ್ಲಿ 6 ಲಕ್ಷಕ್ಕೂ ಹೆಚ್ಚು ಈ ರೀತಿಯಲ್ಲಿ ತರುಣಿಯರಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು 14,000 ಜನ ಇರ್ಬೋದು ಅಂತ ಒಂದು ಅಂದಾಜಿದೆ. ಹಾಗಾಗಿ ಈಗ ನಾವು ಇದನ್ನು ನಾನು ಪೋಷಕರಿಗೆ ಮನವಿ ಮಾಡ್ತೇನೆ, ತಾವೆಲ್ಲ ಕೂಡ ಕಡ್ಡಾಯವಾಗಿ ಈ ಉಚಿತ ಲಸಿಕೆಯನ್ನು ನೀವು ಹಾಕಿಸಿ. ನಾಳೆ ನಿಮ್ಮ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ಅಂದರೆ ಗರ್ಭಕೋಶದ ಸಂಬಂಧಪಟ್ಟಂಥ ಕ್ಯಾನ್ಸರನ್ನು ತಡೆಗಟ್ಟಲಿಕ್ಕೆ ಇದು ಒಂದು ರಾಮಬಾಣ. ಇದನ್ನು ತಾವೆಲ್ಲ ಕೂಡ ಮಾಡಬೇಕು. ಮತ್ತು ಎಲ್ಲ ಹೆಣ್ಣುಮಕ್ಕಳ ಪರವಾಗಿ ನಾನು ಕೂಡ ಒಂದು ಹೆಣ್ಣುಮಗಳ ತಂದೆಯಾಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ, ಇದು ಇಂಥ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಲಸಿಕೆ ಮಾನ್ಯ ನರೇಂದ್ರ ಮೋದಿಜಿಯವರು ಇದನ್ನು ಉಚಿತವಾಗಿ ಕೊಡ್ತಾ ಇರ್ತಕ್ಕಂಥದ್ದು. ಇಡೀ ದೇಶದ ಪೋಷಕರ ಪರವಾಗಿ ಹೆಣ್ಣುಮಕ್ಕಳ ಪರವಾಗಿ ನಾನು ಪ್ರಧಾನಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಎಲ್ಲ ಇಡೀ ಜಿಲ್ಲಾಡಳಿತ ಇವತ್ತು ವಿಶೇಷವಾಗಿ ನಮ್ಮ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ವೈದ್ಯರು ಇವರೆಲ್ಲರೂ ಕೂಡ ಇದರ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟಿದ್ದಾರೆ. ಮತ್ತು ಇನ್ನಷ್ಟು ಅರಿವನ್ನು ಮೂಡಿಸುವಂಥ ಕೆಲಸ ನಮ್ಮ ಜಿಲ್ಲೆಯ ಆರೋಗ್ಯ ಅಧಿಕಾರಿಗಳು, ಡೀನ್ ಅವರು ವೈದ್ಯಕೀಯ ಕಾಲೇಜು ಮತ್ತು ನಮ್ಮ ಮೆಡಿಕಲ್ ಸೂಪರ್ಡೆಂಟ್ ಇವರ ನೇತೃತ್ವದಲ್ಲಿ ಮತ್ತಷ್ಟು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಆಗಲಿ. ನಾವು ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ತಡರಾತ್ರಿಯಲ್ಲಿ ಕರ್ತವ್ಯದಲ್ಲಿದ್ದ ಮಹಿಳಾ PSI ಸೇರಿದಂತೆ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಪ್ರಕರಣ ನಡೆದು 3 ದಿನಗಳೇ ಕಳೆದರೂ ಆರೋಪಿಗಳ ಬಂಧನವಾಗದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಮಹಿಳಾ PSI ಮೇಲೆ ಹಲ್ಲೆಗೆ ಯತ್ನಿಸಿದ ಆರೋಪಿಗಳ ಬಂಧನ ಯಾವಾಗ ಎಂಬ ಪ್ರಶ್ನೆಗೆ ಪೊಲೀಸ್ ಇಲಾಖೆಯೇ ಉತ್ತರಿಸಬೇಕಿದೆ. ಈ ಕುರಿತು ಒಂದು ವರದಿ. ಪೊಲೀಸ್ ಅಧಿಕಾರಿಗಳು ರಾತ್ರಿ ರೌಂಡ್ಸ್ನಲ್ಲಿದ್ದ ವೇಳೆ ರಾತ್ರಿ ಸುಮಾರು 12 ಗಂಟೆಯಾದರೂ ತೆರೆದಿರುವ ಅಂಗಡಿ ನೋಡಿದ ಮಹಿಳಾ PSI ನಾಗಮ್ಮ ಪ್ರಶ್ನೆ ಮಾಡಿದ್ದಾರೆ. ನಂತರ ಖ್ಯಾತಿ ತೆಗೆದ ಪುಂಡರು ಪೊಲೀಸ್ ಅಧಿಕಾರಿ ಎಂದು ಲೆಕ್ಕಿಸದೆ ಅವರಿಗೆ ಧಮಕಿ ಹಾಕಿ ಅವರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ಎಂದು ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಏಪ್ರಿಲ್ 3ರ ರಾತ್ರಿ ನಡೆದ ಘಟನೆಯಲ್ಲಿ ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದವರು ಆಲಂಬಗಿರಿಯ ನಾಗೇಂದ್ರ, ನರೇಂದ್ರ, ಪುನೀತ್ ಹಾಗೂ ನವೀನ್ ಎಂದು ಗುರುತಿಸಲಾಗಿದೆ. ಆದರೆ ಘಟನೆ ನಡೆದು 3 ದಿನಗಳಾದರೂ ಆರೋಪಿಗಳ ಬಂಧನವಾಗಿಲ್ಲ. ಇದು ಅನೇಕ ಅನುಮಾನಗಳಿಗೂ ಕಾರಣವಾಗಿದೆ. ಹಿರಿಯ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಏಕೆ ತೆಗೆದುಕೊಳ್ಳಲಿಲ್ಲ ಎನ್ನುವ ಪ್ರಶ್ನೆ ಉದ್ಭವಿಸಿದೆ.
ನಿಮ್ ಪೊಲೀಸ್ ಕರ್ಮಕಾಂಡ ನಮಗ್ ಗೊತ್ತು. ಹೌದಾ, ಘಟನೆ ನಡೆದು 3 ದಿನ ಕಳೆದರೂ ಕೇವಲ ಎಫ್ಐಆರ್ ಹಾಕಿದ ಖಾಕಿ ಪಡೆ ಮೌನ ವಹಿಸಿದೆ. ಮಹಿಳಾ ಪೊಲೀಸ್ ಅಧಿಕಾರಿ ಹಾಗೂ ಪೊಲೀಸ್ ಪೇದೆ ಮೇಲೆ ಗಲಾಟೆಯಾದರೂ ಕ್ರಮ ಯಾಕೆ ಹಾಕಿಲ್ಲ? ರಾಜಕೀಯ ಒತ್ತಡಕ್ಕೆ ಮಣಿದರ ಎಂಬ ಅನುಮಾನ ಹೊಗೆಯಾಡ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳ ನಡೆ ಬಗ್ಗೆ ಅನುಮಾನ ಭುಗಿಲೆದ್ದಿದೆ. ರಾಜಕೀಯ ಒತ್ತಡಕ್ಕೆ ಮಣಿದಿದೆಯಾ ಪೊಲೀಸ್ ಇಲಾಖೆ ಎಂಬ ಮಾತು ಸಾರ್ವಜನಿಕ ವಲಯದಲ್ಲಿ ಹರಿದಾಡುತ್ತಿದೆ. ತಮ್ಮದೇ ಇಲಾಖೆಯಲ್ಲಿನ ಪ್ರಕರಣ ಮುಚ್ಚಿಹಾಕಲು ಯತ್ನಿಸುತ್ತಿದೆಯಾ ಖಾಕಿ ವಲಯ ಎನ್ನುವ ಪ್ರಶ್ನೆಯು ಎಲ್ಲೆಡೆ ಉದ್ಭವಿಸಿದೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಸೂಲೂರು ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಕೋಲಾರ ನಗರದ ಮಹಿಳಾ ಕಾಲೇಜಿನ ಎನ್ಎಸ್ಎಸ್ ವಿದ್ಯಾರ್ಥಿಗಳಿಂದ ಸ್ವಚ್ಛತಾ ಶಿಬಿರವನ್ನ ಹಮ್ಮಿಕೊಂಡಿದ್ದು, ಕಳೆದ 1 ವಾರದಿಂದ ವಿದ್ಯಾರ್ಥಿನಿಯರು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಕೋಲಾರ ಜಿಲ್ಲೆಯ ಸೂಲೂರು ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಕೋಲಾರ ನಗರದ ಮಹಿಳಾ ಕಾಲೇಜಿನ ಎನ್ಎಸ್ಎಸ್ ವಿದ್ಯಾರ್ಥಿಗಳಿಂದ ಸ್ವಚ್ಛತಾ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಕಳೆದ 1 ವಾರದಿಂದ ವಿದ್ಯಾರ್ಥಿನಿಯರು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದ್ದಾರೆ. 100ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಏಪ್ರಿಲ್ 2ರಂದು ಸೂಲೂರು ಗ್ರಾಮಕ್ಕೆ ಬಂದಿದ್ದು, ಸೂಲೂರು ಸುತ್ತಮುತ್ತ ಗ್ರಾಮಗಳಾದ ನಾಗಲಾಪುರ, ಪಂಚೆಟ್ಟಿಹಳ್ಳಿ ಸೇರಿದಂತೆ ಮುಂತಾದ ಗ್ರಾಮಗಳಲ್ಲಿ ದೇವಸ್ಥಾನ, ಕಲ್ಯಾಣಿ, ಪ್ರಮುಖ ಬೀದಿಗಳು ಸೇರಿದಂತೆ ಗ್ರಾಮದ ಹಲವು ಭಾಗಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ. ಈ ವೇಳೆ ಎನ್ಎಸ್ಎಸ್ ಕೋಆರ್ಡಿನೇಟರ್ ರಾಮಾಂಜಿನಿ ಮಾತನಾಡಿ, ಸರ್ಕಾರಿ ಮಹಿಳಾ ಕಾಲೇಜಿನ ಸುಮಾರು 100ಕ್ಕೂ ಹೆಚ್ಚು ಎನ್ಎಸ್ಎಸ್ ವಿದ್ಯಾರ್ಥಿನಿಯರು ಶ್ರಮದಾನ ನಡೆಸುತ್ತಿದ್ದಾರೆ. ಏಪ್ರಿಲ್ 2ರಂದು ಸೂಲೂರು ಗ್ರಾಮ ಪಂಚಾಯಿತಿಗೆ ಬಂದಿದ್ದ ಏಪ್ರಿಲ್ 7ರವರೆಗೂ ಸ್ವಚ್ಛತಾ ಕಾರ್ಯದಲ್ಲಿ ವಿದ್ಯಾರ್ಥಿನಿಯರು ತೊಡಗಲಿದ್ದಾರೆ. ಏಪ್ರಿಲ್ 8ರಂದು ಸೂಲೂರು ಪ್ರೌಢಶಾಲೆಯ ಆವರಣದಲ್ಲಿ ಸಮಾರೋಪ ಸಮಾರಂಭವಿದ್ದು, ಅಂದು ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು. ಕಳೆದ 6 ದಿನಗಳಿಂದ ನಾವು ಸೂಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಸ್ವಚ್ಛತಾ ಕಾರ್ಯ ಮಾಡುತ್ತಿದ್ದೇವೆ. ನಮಗೆ ಗ್ರಾಮಸ್ಥರು ಮತ್ತು ಪಂಚಾಯಿತಿ ಅಧಿಕಾರಿಗಳು ತುಂಬಾ ಸಹಕಾರ ನೀಡಿದ್ದಾರೆ. ಎನ್ಎಸ್ಎಸ್ ಶಿಬಿರದಿಂದ ನಮಗೆ ತುಂಬಾ ಅನುಕೂಲವಾಗಿದೆ ಎಂದು ವಿದ್ಯಾರ್ಥಿನಿಯರು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಸರ್ಕಾರಿ ಮಹಿಳಾ ಕಾಲೇಜು ಕೋಲಾರ ವತಿಯಿಂದ ಬಂದಿದ್ದು ಎನ್ಎಸ್ಎಸ್ ಕ್ಯಾಂಪ್ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಇವತ್ತು ಪೆಂಶೆಟ್ನಲ್ಲಿ ಗ್ರಾಮದಲ್ಲಿ ಕಲ್ಯಾಣಿ ಸ್ವಚ್ಛತೆಗಾಗಿ ಬಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ನೀಟಾಗಿ ಮಾಡಿದ್ದೀವಿ, ಎಲ್ಲ ಮುಗಿಸ್ಕೊಂಡು ಹೋಗ್ತೀವಿ ಅಂತ. ಇದು 6ನೇ ದಿನ ಆಗಿದ್ದು, ಶಿಕ್ಷಕರು ಮತ್ತು ಗ್ರಾಮಸ್ಥರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಇದ್ರ ವತಿಯಾಗಿ ನಾವು ತಿಳಿಸೋದೇನೆಂದರೆ, ಸಹಾಯ ಆದಷ್ಟು ಮಾಡಿ, ನಮ್ಮ ಕಡೆಯಿಂದ ಆದಷ್ಟು ಸಹಾಯ ಮಾಡಿದ್ದೀರಿ, ಬೇರೆಯವರು ಸಹಾಯ ಮಾಡಲಿ ಅನ್ನೋ ಸೂಚನೆಯನ್ನು ಎಲ್ಲರಿಗೂ ಕೊಡ್ತಾರೆ. ಸರ್ಕಾರಿ ಮಹಿಳಾ ಕಾಲೇಜಿನ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಸೂಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳು, ನಾಗಲಾಪುರ ಮಠ ಸುತ್ತಮುತ್ತ, ಹಾಲಿನ ಡೈರಿ, ನಗರದ ಪ್ರಮುಖ ರಸ್ತೆಗಳು, ದೇವಸ್ಥಾನಗಳ ಸುತ್ತಮುತ್ತ ಸ್ವಚ್ಛತಾ ಕಾರ್ಯ ಮಾಡಿದ್ದಾರೆ. 100ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿಗೆ ಸೂಲೂರು ಪ್ರೌಢಶಾಲೆಯಲ್ಲಿ ತಂಗಲು ವ್ಯವಸ್ಥೆ ಮಾಡಲಾಗಿದೆ. ಇನ್ನು ವಿದ್ಯಾರ್ಥಿನಿಯರು ಬೆಳಗ್ಗೆ ಶ್ರಮದಾನ ಮಾಡಿ ಮಧ್ಯಾಹ್ನ ಉಪನ್ಯಾಸ ಹಾಗೂ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸಾಮಾಜಿಕ ಅರಿವು ಮೂಡಿಸುವ ಬೀದಿ ನಾಟಕಗಳನ್ನು ಆಡುವ ಮುಖಾಂತರ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿಯೂ ಎನ್ಎಸ್ಎಸ್ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಹಳ್ಳಿಗಳಲ್ಲಿ ಆಯೋಜನೆ ಮಾಡಬೇಕು ಎಂದು ಸೂಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುರೇಶ್ ಹೇಳಿದ್ದಾರೆ. ಕ್ಲೀನ್ ಎಲ್ಲ ಏನೋ ದೇವಸ್ಥಾನ, ಸ್ಕೂಲು, ಇದು ಏನೋ ಡೈರಿ ಮತ್ತು ಬೀದಿಗಳಲ್ಲಿ, ಮುಖ್ಯ ರಸ್ತೆಗಳಲ್ಲಿ ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿದ್ದು. ಮತ್ತು 2ನೇ ದಿವಸ ಬಂದು ಭಾನುವಾರ ನಾಗಲಾಪುರ ಮಠದ ಸರೌಂಡಿಂಗಲ್ಲಿ ಅದೆಲ್ಲ ಒಂದು ಸ್ವಚ್ಛತೆ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಪೆಂಶೆಟ್ನಲ್ಲಿ ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ. ನಮ್ಮ ಗ್ರಾಮಕ್ಕೆ ಬಂದು ಇವತ್ತು ಒಂದು ಕಲ್ಯಾಣಿನ ಕ್ಲೀನ್ ಮಾಡಿದ್ದಾರೆ. ತುಂಬ ಹಾಳಾಗಿತ್ತು ಕಲ್ಯಾಣಿ, ಅದನ್ನ ಕ್ಲೀನ್ ಮಾಡಿದ್ದಾರೆ. ಮತ್ತು ಈ 2 ದೇವಸ್ಥಾನಗಳ ಹತ್ರ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ಎಲ್ಲನೂ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ.
ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ ಪಿಸಿಎಂಬಿ ಪಿಸಿಎಂಸಿ ಹಾಗೂ ಕಾಮರ್ಸ್ ಇಬಿಎಸ್ಎಸ್ ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು ಸತತ 6 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಪಡೆದಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7 ಗಂಟೆಯವರೆಗೆ ನಿರಂತರ 8 ತಿಂಗಳು ಜೆಇಇ ನೀಟ್ ಸಿಇಟಿ ತರಗತಿಗಳನ್ನು ನಡೆಸುತ್ತಿದ್ದು ಮೈಕ್ರೋ ಶೆಡ್ಯೂಲ್ ಪ್ರಕಾರ ವೀಕ್ಲಿ ಟೆಸ್ಟ್ ಅನ್ನು ಕಂಡಕ್ಟ್ ಮಾಡಲಾಗುತ್ತದೆ. ಪ್ರಸ್ತುತ ವರ್ಷದಲ್ಲಿ ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಯಶಾ ಎಸ್ಎಲ್ ಮತ್ತು ವೈಶಾಲಿ ಜೆಇ ಇಬ್ಬರು ವಿದ್ಯಾರ್ಥಿನಿಯರು ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿರುತ್ತಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ಪೂರ್ಣಪ್ರಜ್ಞಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಪ್ರಿ ಪ್ರೈಮರಿಯಿಂದ ಪಿಯುವರೆಗೆ ಅತ್ಯುತ್ತಮ ಶಿಕ್ಷಣ ನೀಡುವ ಸಂಸ್ಥೆ. ಕಡಿಮೆ ಶುಲ್ಕ, ಅನುಭವಿ ಬೋಧಕರು, ಎಲ್ಲಾ ಸೌಲಭ್ಯಗಳು ಲಭ್ಯ. ಇನ್ನೇನು ಶೈಕ್ಷಣಿಕ ವರ್ಷ ಆರಂಭವಾಗಿದೆ. ಮಕ್ಕಳನ್ನು ಯಾವ ಶಾಲೆಗೆ ಸೇರಿಸಿದರೆ ಉತ್ತಮ ಅಂತ ಯೋಚನೆ ಮಾಡ್ತಿದ್ದೀರಾ? ಡೋಂಟ್ ವರಿ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿಯೇ ಇದೆ ಎಲ್ಲಾ ಸೌಲಭ್ಯಗಳುಳ್ಳ ಶಾಲೆ. ಸತತವಾಗಿ 100% ಫಲಿತಾಂಶ ಪಡೆಯುತ್ತಿರುವ ಶಾಲೆ. ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳು, ಕಂಪ್ಯೂಟರ್ ತರಬೇತಿ, ವಿಜ್ಞಾನ ಪ್ರಯೋಗಾಲಯ, ಪಠ್ಯೇತರ ಚಟುವಟಿಕೆಗಳಿಗೂ ಇಲ್ಲಿದೆ ಅವಕಾಶ. 3ನೇ ತರಗತಿಯಿಂದಲೇ ಒಲಿಂಪಿಯಾಡ್ ಪರೀಕ್ಷೆಗಳು ಈ ಶಾಲೆಯಲ್ಲಿ ಮಾತ್ರ. ಎಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳ ಸುರಕ್ಷತೆಗಾಗಿ ಸಿಸಿಟಿವಿ ಕಣ್ಗಾವಲು. ಅದೇ ರೀತಿಯಲ್ಲಿ ಪೂರ್ಣಪ್ರಜ್ಞಾ ಪಿಯು ಕಾಲೇಜು ಇಂಟಿಗ್ರೇಟೆಡ್ ಕೋಚಿಂಗ್, ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಕ್ಕೆ ದಾಖಲಾತಿ ಆರಂಭ. ನೀಟ್, ಜೆಡಬ್ಲ್ಇ, ಐಐಟಿ, ಎಐಐಎಂಎಸ್, ಸಿಇಟಿ, ಕಾಮೆಟ್ಗೆ, ಸಿಎ, ಬ್ಯಾಂಕಿಂಗ್ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ದಾಖಲಾತಿ ಆರಂಭ. ಕೂಡಲೇ ಸಂಪರ್ಕಿಸಿ. ಪೂರ್ಣಪ್ರಜ್ಞಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ಒಕ್ಕಲಿಗರ ಕಲ್ಯಾಣ ಮಂಟಪದ ಎದುರು, ಪೂರ್ಣಪ್ರಜ್ಞಾ ಶಾಲೆ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9845119984 9945523030. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ನಿಮಗಿದು ಗೊತ್ತೇ? ಒಳ್ಳೆಯ ಶಾಲೆ ಪಾಠ ಮಾತ್ರ ಕಲಿಸುವುದಲ್ಲದೆ ಮಕ್ಕಳ ಭವಿಷ್ಯವನ್ನ ನಿರ್ಮಿಸುತ್ತೆ. ಹಾಗಿದ್ರೆ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಸರಿಯಾದ ಶಾಲೆಯನ್ನ ಆಯ್ಕೆ ಮಾಡಿದ್ದೀರಾ? ದಿವ್ಯಶ್ರೀ ವಿದ್ಯಾನಿಕೇತನ್ ಮಕ್ಕಳ ಕನಸುಗಳಿಗೆ ಬೆಳಕು ನೀಡುವ ವಿದ್ಯಾಲಯ. ದಿವ್ಯಶ್ರೀ ವಿದ್ಯಾನಿಕೇತನ್, where learning becomes a beautiful journey. Welcome to our new campus with modern curriculum. ಮೇಲಿನ ತರಗತಿಗಳಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮೂಲಕ ಆಲೋಚನೆ ಮತ್ತು ಸೃಜನಶೀಲತೆಯನ್ನ ಬೆಳೆಸುವ ಶಿಕ್ಷಣ ನೀಡಲಾಗುತ್ತೆ. ಪ್ರೀತಿಯಿಂದ ಮಾರ್ಗದರ್ಶನ ನೀಡುವ ಶಿಕ್ಷಕರು ಮತ್ತು ಸಂತೋಷಕರವಾದ ಕಲಿಕೆಯ ವಾತಾವರಣ. ನಿಮ್ಮ ಮಗುವಿಗೆ ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನು ನೀಡುವ ಶಾಲೆ ದಿವ್ಯಶ್ರೀ ವಿದ್ಯಾನಿಕೇತನ್. ಅಡ್ಮಿಷನ್ಸ್ ಆರ್ ಓಪನ್, ಲಿಮಿಟೆಡ್ ಸೀಟ್ಸ್ ಆರ್ ಅವೈಲೇಬಲ್. ನೋ ಡೊನೇಷನ್. ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಎವ್ರಿ ಚೈಲ್ಡ್ ಕ್ಯಾರೀಸ್ a dream to learn, to grow and to shine. At Divyashri Vidyaniketan, we believe education is not just about books, it is about building confidence, character and a bright future. Our salient features: new curriculum, NEP based and concept learning, brand new building with smart classrooms, Montessori plus activity based learning, focus on academics plus life skills, transport facility available, experienced and caring teachers. All classrooms are CCTV secured. Individual attention to each children, phonics and spoken English from early stage, sports and cultural activities, learning beyond the classrooms, hands-on materials and activities included in the curriculum. For more details, contact Divyashri Vidyaniketan, recognized by Government of Karnataka, Ashoka Layout, HS Garden, Chikkaballapura. Akshara Kids Preschool, IDSMT Layout, Main Road, APMC Yard ಹಿಂಭಾಗ, ಚಿಕ್ಕಬಳ್ಳಾಪುರ.
2026-27ರ ಶೈಕ್ಷಣಿಕ ವರ್ಷದ ಪ್ರಿ-ಕೆಜಿ, ಎಲ್ಕೆಜಿ, ಯುಕೆಜಿ ಪ್ರವೇಶಗಳು ಆರಂಭವಾಗಿವೆ. ಚಿಕ್ಕ ನಕ್ಷತ್ರಗಳಿಗೆ ಸಂತೋಷದ ಜಗತ್ತು. ಪ್ರೀತಿ, ಕಲಿಕೆ ಮತ್ತು ಆಟ ಎಲ್ಲವೂ ಒಂದೇ ಸ್ಥಳದಲ್ಲಿ. ಪೋಷಕರು ನಮ್ಮ ಶಾಲೆಯನ್ನ ಏಕೆ ಇಷ್ಟಪಡುತ್ತಾರೆ ಗೊತ್ತಾ? ಮಕ್ಕಳನ್ನ ನಮ್ಮದೇ ಮಕ್ಕಳಂತೆ ಕಾಳಜಿ ವಹಿಸುತ್ತೇವೆ. ಪ್ರಕಾಶಮಾನ ಮತ್ತು ಆಕರ್ಷಕ ತರಗತಿ ಕೊಠಡಿಗಳು, ಪ್ರತ್ಯೇಕ ಹಾಗೂ ಸುರಕ್ಷಿತ ಆಟದ ಮೈದಾನ, ಮನರಂಜನೆಯೊಂದಿಗೆ ಕಲಿಕೆಗೆ ಟಿವಿ ಸೌಲಭ್ಯ ಮತ್ತು ಪಠ್ಯಾಧಾರಿತ ಶೈಕ್ಷಣಿಕ ವಿಡಿಯೋಗಳು, ಸಂತೋಷದ ಕಲಿಕೆಗೆ ವಿಭಿನ್ನ ಆಟಿಕೆಗಳು ಮತ್ತು ಆಟದ ಸಾಮಗ್ರಿಗಳು, ಅತ್ಯಂತ ಅರ್ಹತೆ ಹೊಂದಿರುವ ಮತ್ತು ಅನುಭವಿ ಶಿಕ್ಷಕರು, ಕಾಳಜಿಯುತ ಮತ್ತು ತರಬೇತಿ ಪಡೆದ ಕೇರ್ಟೇಕರ್ ಸಿಬ್ಬಂದಿ, ವಿಶೇಷ ಪ್ರವೇಶ ಆಫರ್ಗಳು, ಶಾಲಾ ಶುಲ್ಕದಲ್ಲಿ 20% ರಿಯಾಯಿತಿ, ಚಿಕ್ಕಬಳ್ಳಾಪುರದ ಎಲ್ಲ 31 ವಾರ್ಡ್ಗಳಿಂದ ಫ್ರೀ ಟ್ರಾನ್ಸ್ಪೋರ್ಟೇಷನ್ಗಾಗಿ ವಾಹನದ ಸೌಲಭ್ಯ. ಮಕ್ಕಳನ್ನ ಸುರಕ್ಷಿತವಾಗಿ ಡೋರ್ ಸ್ಟೆಪ್ ಪಿಕಪ್ ಅಂಡ್ ಡ್ರಾಪ್ ಮಾಡ್ತೀವಿ. ಇನ್ನೇಕೆ ತಡ? ಹಿಂದೆ ನಿಮ್ಮ ಮಗುವನ್ನ ದಾಖಲೆ ಮಾಡಿ. ವಿವರಗಳಿಗೆ ಸಂಪರ್ಕಿಸಿ ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, IDSMT ಲೇಔಟ್, ಮೈನ್ ರೋಡ್, APMC ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9741498945, 9880190538. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ನಂಜನಗೂಡು ತಾಲೂಕು ಮುದ್ದಳ್ಳಿ ಗ್ರಾಮದ ರೈತರ ಸುಮಾರು 448 ಎಕರೆ ವ್ಯವಸಾಯ ಭೂಮಿಯನ್ನ KIADB ಇಲಾಖೆ ವಶಪಡಿಸಿಕೊಂಡಿರುವುದನ್ನು ವಿರೋಧಿಸಿ ಸಾಮೂಹಿಕ ನಾಯಕತ್ವದಲ್ಲಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಪದಾಧಿಕಾರಿಗಳು ಹಾಗೂ ಮುದ್ದಳ್ಳಿ ಗ್ರಾಮಸ್ಥರು ರಾಷ್ಟ್ರೀಯ ಹೆದ್ದಾರಿ 766ರ ಮೈಸೂರು ಮತ್ತು ಊಟಿ ರಸ್ತೆಯನ್ನ ತಡೆದು ಪ್ರತಿಭಟನೆ ನಡೆಸಿದ್ರು. ನಂಜನಗೂಡು ತಾಲೂಕು ಮುದ್ದಳ್ಳಿ ಗ್ರಾಮದ ರೈತರ ಸುಮಾರು 448 ಎಕರೆ ವ್ಯವಸಾಯ ಭೂಮಿಯನ್ನ KIADB ಇಲಾಖೆ ವಶಪಡಿಸಿಕೊಂಡಿರುವುದನ್ನು ವಿರೋಧಿಸಿ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ರು. KIADB ಇಲಾಖೆಯ ಸುಮಾರು 2003ರಿಂದ ಇಲ್ಲಿಯವರೆಗೂ ಸಹ ರೈತರಿಗೆ ಹಿಂಸೆ ನೀಡುತ್ತಿದೆ. KIADBಯ ಇಲಾಖೆಯ ಸ್ವಾಧೀನದ ಹೆಸರಿನಲ್ಲಿ ಕೆಲವರು ರೈತರಿಗೆ ತೊಂದರೆ ನೀಡುತ್ತಾ ಬಂದಿದೆ. ಈಗಾಗಲೇ ನಂಜನಗೂಡಿನಲ್ಲಿ ಕೈಗಾರಿಕಾ ಪ್ರದೇಶಗಳಿದ್ದು ಸುಮಾರು 60% ಕೈಗಾರಿಕಾ ಪ್ರದೇಶವು ಉಪಯೋಗವಾಗದೆ ಉಳಿದಿದೆ. ಇಡೀ ಕರ್ನಾಟಕದಲ್ಲಿ ಭೂಬ್ಯಾಂಕ್ ಮಾಡಿ MNC ಕಂಪನಿಗಳಿಗೆ ಬೇನಾಮಿ ಹೆಸರಿನಲ್ಲಿ ಮಾರಾಟ ಮಾಡುವ ಸಲುವಾಗಿ ಭೂಮಿಯನ್ನ ಬ್ಯಾಂಕ್ಗಳಾಗಿ ಪರಿವರ್ತನೆ ಮಾಡುತ್ತಿದ್ದಾರೆ ಎಂದರು. ಇದು ನಮ್ಮ ರೈತರಿಗೆ ಗೊತ್ತಿಲ್ಲ. ಕೈಗಾರಿಕೆಯಲ್ಲಿ ಉದ್ಯೋಗ ನೀಡುತ್ತದೆ, ಆದರೆ ಎಷ್ಟು ಉದ್ಯೋಗ ನೀಡುತ್ತದೆ? ಸುಮಾರು 60% ಜನರಿಗೆ ಕೃಷಿ ಉದ್ಯೋಗ ನೀಡದೆ ಬಂದಿದೆ. ಕೈಗಾರಿಕಾ ಹೆಸರಿನಲ್ಲಿ ದೇಶ ಮುಂದುವರಿಯುತ್ತಿಲ್ಲ. ಈ ದೇಶದ GDPಗೆ ಬಹುಪಾಲು ಕೃಷಿಯಿಂದಲೇ ಹೆಚ್ಚಿನ ಪಾಲು ಬರುತ್ತೆ. ನಾವು ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡುತ್ತೇವೆ. ಒಂದು ವಾರದಲ್ಲಿ ಈ ಸಮಸ್ಯೆಯನ್ನ ಬಗೆಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ರೈತ ಮುಖಂಡ ಹೊನ್ನೂರು ಪ್ರಕಾಶ್ ತಿಳಿಸಿದ್ದಾರೆ. ಇಲ್ಲಿ ಹೆಚ್ಚುವರಿಯಾಗಿರೋ ಭೂಮಿನ 75 ಲಕ್ಷಕ್ಕೆ ಮಾರ್ದೈತೆ ಅಂತ ಅವರು ಕೊಡ್ತಾ ಇರ್ಬೋದು, ಅದು ಅವ್ರಿಗೆ ಬಿಟ್ಟಿದ್ದು. ಭೂಮಿ ಕೊಡ್ತಾ ಇರೋದ್ರ ಬಗ್ಗೆ ನಮ್ಗೆ ಯಾರು ಕಾರ್ಯಚಕ್ರ ಎತ್ತಾ ಇಲ್ಲ. ಭೂಮಿ ಕೊಡೋದಕ್ಕೆ ಯಾರು ಒಪ್ತಾ ಇಲ್ವೋ ಅವರು ಬಹು ಜನರಿದ್ದಾರೆ, ಬಹು ಹೆಚ್ಚಿನ ಮಂದಿ ಇದ್ದಾರೆ. ನೀವು ಹಿಡುವಳಿಯಲ್ಲೂ ಅವರು ಹೆಚ್ಚುವರಿಯಾಗಿದ್ದಾರೆ, ಸಂಖ್ಯೆಯಲ್ಲೂ ಕೂಡ ಹೆಚ್ಚುವರಿಯಾಗಿದ್ದಾರೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಭೂಮಿ ತಗೊಳ್ಳೋದಕ್ಕೆ ಬರಲ್ಲ, ಅದು ಕಾನೂನು ಬಾಹಿರಾಗುತ್ತೆ. ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯ ಎರಡು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದೇ KIADBಯ ಭೂ ಸ್ವಾಧೀನ ಪಡಿಸ್ಕೊಳ್ತೀರಿ ಅದು 2 ರಿಂದ 3 ವರ್ಷದೊಳಗಡೆ ಪ್ರಕ್ರಿಯೆನೇ ಮುಗಿಸ್ಬೇಕು ಅಂತ ಹೇಳ್ತಾರೆ. ಇಲ್ಲಿ 19 ವರ್ಷಗಳ ದೊಡ್ಡ ಅಂತರ ಇದೆ. ಸೊ ಇದು ಕೂಡ ಕಾನೂನು ಬಾಹಿರಾಗ್ತದೆ. ಈಗ ಆಲ್ರೆಡಿ ಕುಷ್ಕಿ ಭೂಮಿ ಬಗ್ಗೆ ಪ್ರಕಾಶ್ ಅವ್ರು ಹೇಳಾಗಿದೆ. ಮೂರನೇದೇನಂತ ಹೇಳಿದ್ರೆ, ಇಲ್ಲಿ ಹೆಚ್ಚು ಕಮ್ಮಿ 232 ವಿವಿಧ ಪ್ರಭೇದದ ಪಕ್ಷಿಗಳನ್ನು ಈ ಒಂದು ಊರು ಹಿಡ್ಕೊಂಡು ಕೂತ್ಕೊಂಡಿದೆ. ಅದು ಪರಿಸರದ ಕೂಡ ತುಂಬ ದೊಡ್ಡ ವಿಚಾರ. ನೀವು ಇದನ್ನೆಲ್ಲ ಹಾಳು ಮಾಡಿಬಿಟ್ಟು ಅಭಿವೃದ್ಧಿ ಮಾಡ್ತೀನಿ. ಅಭಿವೃದ್ಧಿ ಅಂದರೆ ಏನು? ಹಾಳು ಮಾಡೋದು ಅಂತನಾ? ಅಭಿವೃದ್ಧಿ ನಿಮ್ಮ ಹೆಂಡತಿ ಮಕ್ಕಳದಾ? ನಿಮ್ಮ ಹೆಂಡತಿ ಮಕ್ಕಳು ದಪ್ಪ ಮಾಡಿಬಿಟ್ಟು ಅವ್ರಿಗೊಂದು 4 ಮನೆ, ನಿಮ್ಮ ಮೊಮ್ಮಕ್ಕಳು ಮರಿ ಮಕ್ಕಳೆಲ್ಲ ಮಲ್ಕೊಂಡು ತಿನ್ಕೊಂಡು ಸಾಯೋವರೆಗೂ ದುಡ್ಡು ಮಾಡೋದು ಅಭಿವೃದ್ಧಿನ? ನಮ್ಮನ್ನ ಇವತ್ತು ಸಾಯಿಸ್ಬಿಟ್ಟು ಅಭಿವೃದ್ಧಿ ಅಂದರೆ ಇದಲ್ಲ. ಅಭಿವೃದ್ಧಿ ಅಂದರೆ ಊರು ಜನರೆಲ್ಲ ಬದುಕೋದು, ಜೊತೆಲಿ ನೀವು ಬದುಕೋದು. ಬರೀ ನೀವು ಒಬ್ಬರು ಬದುಕ್ಬಿಟ್ಟು ನಮ್ಮನ್ನು ಸಾಯಿಸೋದು ಅಭಿವೃದ್ಧಿ ಅಲ್ಲ. ನಿಮಗೆ ಕಿವಿ ಹಿಂಡಿ ಬುದ್ಧಿ ಹೇಳೋವಂಥ ಕೆಲಸ ಮಾಡುತ್ತೆ. ಯಾವಾಗಲೂ ನಮ್ಮ ಪ್ರೊಫೆಸರ್ ಹೇಳ್ತಾ ಇದ್ದಂಗೆ ರೈತ ಸಂಘಗಳು ನಿರಂತರವಾದ ವಿರೋಧ ಪಕ್ಷಗಳು. ನಾವು ಯಾರದೇ ಪಕ್ಷ ಅಧಿಕಾರಕ್ಕೆ ಬರಲಿ, ವಿರೋಧ ಪಕ್ಷದಲ್ಲಿ ನಾವೇ ಕೂತ್ಕೊಳ್ಳೋದು, ನಿಮ್ಮ ಕಿವಿ ಹಿಂಡೋರು ನಾವೇ, ನಿಮ್ಗೆ ಬುದ್ಧಿ ಹೇಳೋರು ನಾವೇ. ಯಾಕಂತೇಳಿ ನಿಮ್ಗೆ ಅಧಿಕಾರಕ್ಕೆ ಬಂದ ತಕ್ಷಣ ನಿಮಗೆ ಕಿವಿ ಕೇಳಲ್ಲ. ಕುಮಾರ್ CTV ನ್ಯೂಸ್, ನಂಜನಗೂಡು.
ಸನಾತನ ಹಿಂದೂ ಧರ್ಮದಲ್ಲಿ ಶಕ್ತಿ ಸ್ವರೂಪಿಣಿ ಪಾರ್ವತಿ ದೇವಿಯ ವಿವಿಧ ರೂಪಗಳಾದ ಸ್ತ್ರೀ ದೇವತೆಗಳಿಗೆ ವಿಶೇಷ ಶಕ್ತಿ ಇದೆ. ಆದಿಶಂಕರಾಚಾರ್ಯರು ತಮ್ಮ ಸೌಂದರ್ಯ ಲಹರಿ ಸ್ತೋತ್ರದಲ್ಲಿ ಇಡೀ ವೇದಗಳನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಪ್ರತಿಯೊಬ್ಬರೂ ಈ ಸ್ತೋತ್ರಗಳನ್ನ ತಿಳಿಯಬೇಕು ಎಂದು ಶೃಂಗೇರಿ ಶ್ರೀ ಶಾರದಾ ಪೀಠದ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮೀಜಿ ಹೇಳಿದರು. ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಆರ್ಯವೈಶ್ಯ ಬೀದಿಯಲ್ಲಿರುವ ಐತಿಹಾಸಿಕ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ಅಮ್ಮನವರ ದೇವಾಲಯದ ಪುನಃ ಪ್ರತಿಷ್ಠಾಪನೆ, ಅಷ್ಟಬಂಧ, ಬ್ರಹ್ಮ ಕುಂಭಾಭಿಷೇಕ, ಶಿಖರ ಕುಂಭಾಭಿಷೇಕ ನೆರವೇರಿಸಿ ನಂತರ ಭಕ್ತರಿಗೆ ಆಶೀರ್ವಾದ ನೀಡಿ ಮಾತನಾಡಿದ ಶೃಂಗೇರಿ ಶ್ರೀ ಶಾರದಾ ಪೀಠದ ಶ್ರೀ ವಿಭುಶೇಖರ ಭಾರತಿ ಸ್ವಾಮಿಗಳು 1955ರಲ್ಲಿ ಈ ದೇವಾಲಯವನ್ನು ನಮ್ಮ ಹಿರಿಯ ಜಗದ್ಗುರುಗಳಾದ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು ಲೋಕಾರ್ಪಣೆಗೊಳಿಸಿ ಧಾರ್ಮಿಕ ಕೈಂಕರ್ಯಗಳನ್ನು ಕೈಗೊಂಡಿದ್ರು. ಇದೀಗ 70 ವರ್ಷಗಳ ನಂತರ ಈ ದೇವಾಲಯ ಪುನಃ ಪ್ರತಿಷ್ಠಾಪನೆಗೊಂಡಿರುವುದು ಸಂತಸವಾಗಿದೆ ಎಂದರು. ಸನಾತನ ನಮ್ಮ ಧರ್ಮದಲ್ಲಿ ಅಮ್ಮನವರಿಗೆ ವಿಶೇಷ ಸ್ಥಾನವಿದೆ. ಆದ್ದರಿಂದ ಎಲ್ಲ ರಾಜ್ಯಗಳಲ್ಲೂ ಅಮ್ಮನವರ ದೇವಾಲಯಗಳು ವಿಜೃಂಭಿಸುತ್ತವೆ. ಭವಿಷ್ಯದಲ್ಲಿ ಯುವ ಪೀಳಿಗೆ ಬೇರೆ ವ್ಯಾಮೋಹಗಳಿಗೆ ಒಳಗಾಗದೆ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನ ಕಲಿಯಬೇಕು. ಈ ಸಂಸ್ಕಾರ ಕಲಿಯಬೇಕು ಎಂದಾಗ ಮೊದಲು ಪೋಷಕರು, ಗುರು ಸಮಾಜ, ಮಠಗಳ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ ಪಾಂಡಿತ್ಯ ಪಡೆಯಬೇಕು. ನಂತರ ನಮ್ಮ ಮಕ್ಕಳಿಗೆ ತಿಳಿಸಬೇಕು. ಯಾವುದೇ ವಸ್ತುಗಳಲ್ಲೂ ಶಕ್ತಿ ಇಲ್ಲದಿದ್ದರೆ ವ್ಯರ್ಥ. ಸಕಲ ಶಕ್ತಿ ಹೊಂದಿರುವ ಅಮ್ಮನವರ ಆರಾಧನೆಯನ್ನ ಭಗವತ ಶಂಕರಾಚಾರ್ಯರು ಇಡೀ ಪ್ರಪಂಚಕ್ಕೆ ತಿಳಿಸಿದ್ದಾರೆ. ಪ್ರಸ್ತುತ ಈ ದಾಬಸ್ಪೇಟೆಯ ಆರ್ಯ ವೈಶ್ಯರ ಆರಾಧ್ಯ ದೈವ ವಾಸವಿ ಕನ್ನಿಕಾ ಅಮ್ಮನವರ ಆರಾಧನೆ ಸಮುದಾಯದಲ್ಲಿ ಸತ್ಯನಿಷ್ಠೆ, ಪರಿಶುದ್ಧತೆ, ಧರ್ಮನಿಷ್ಠೆ, ಸ್ತ್ರೀಯರ ಬಗ್ಗೆ ಗೌರವವನ್ನು ಹೆಚ್ಚಿಸಿದೆ ಎಂದರು. ಶಕ್ತಿ ಇಲ್ಲದೆ ಇರುವಂತಹ ವಸ್ತುವು ನಿಷ್ಪ್ರಯೋಜನವಾಗುತ್ತೆ. ಅದು ನೋಡಲಿಕ್ಕೆ ವಸ್ತುವಾಗಿದ್ದರೂ ಸಹ ಅದರಲ್ಲಿ ಆ ಶಕ್ತಿ ಅನ್ನೋದು ಇಲ್ಲ ಅಂತಂದರೆ ಆ ಪದಾರ್ಥ ಅನ್ನೋದು ನಿಷ್ಪ್ರಯೋಜನವಾಗುತ್ತೆ. ಹಾಗಾಗಿ ಪ್ರತಿಯೊಂದು ವಸ್ತುವಿನಲ್ಲೂ ಶಕ್ತಿ ಸ್ವರೂಪಿಣಿಯಾಗಿ ಇದ್ದು ಈ ಜಗತ್ತಿನಲ್ಲಿ ನಮಗೆಲ್ಲರಿಗೂ ಸಹ ಅನುಗ್ರಹವನ್ನು ಮಾಡತಕ್ಕಂತಹ ಆ ಜಗನ್ಮಾತೆಯ ಒಂದು ಅನುಗ್ರಹ ಎಲ್ಲರಿಗೂ ಸಹ ಅತ್ಯಂತ ಅವಶ್ಯಕವಾದದ್ದು. ಎಲ್ಲ ಕಾರ್ಯಗಳು ಸಹ ಪ್ರಪಂಚದಲ್ಲಿ ಆ ಶಕ್ತಿಯಿಂದಲೇ ನಡೀತಾ ಇದೆ. ಈ ಪ್ರಪಂಚದ ಸೃಷ್ಟಿಯಿಂದ ಹಿಡಿದು ತದನಂತರ ಕಾಲದಲ್ಲಿ ಈ ಪ್ರಪಂಚದಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಗಳು ಎಲ್ಲವೂ ಸಹ ಆ ಶಕ್ತಿಯ ಒಂದು ಸಾಮರ್ಥ್ಯದಿಂದಲೇ ವಿಶೇಷವಾಗಿ ನಡೀತಾ ಇರುತ್ತೆ. ಹಾಗಾಗಿ ಅಂತಹ ಶಕ್ತಿಯನ್ನು ಈ ಜಗತ್ತಿಗೆ ನೀಡಿದವರು ಯಾರು ಅಂತಂದರೆ ಅಮ್ಮನವರು. ಹಾಗಾಗಿ ಅಮ್ಮನವರ ಒಂದು ಆರಾಧನೆ ಎನ್ನುವುದು ವಿಶೇಷವಾಗಿ ಪ್ರಾಚೀನ ಕಾಲದಿಂದಲೂ ಅನಾದಿ ಕಾಲದಿಂದಲೂ ಸಹ ನಮ್ಮ ದೇಶದಲ್ಲಿ ನಡೆದು ಬರ್ತಾ ಇದೆ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಜಿಲ್ಲಾಧ್ಯಕ್ಷ ನರೇಶ್ ನೇತೃತ್ವದಲ್ಲಿ ದೊಡ್ಡಬಳ್ಳಾಪುರ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಮುಖಂಡರ ಸಭೆಯಲ್ಲಿ ಎಲ್ಲರ ಒಮ್ಮತದಿಂದ ಎಸ್ಯು ರಮೇಶ್ ಅವರನ್ನ ಛಲವಾದಿ ಮಹಾಸಭಾದ ತಾಲೂಕು ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ದೊಡ್ಡಬಳ್ಳಾಪುರ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಮುಖಂಡರ ಸಭೆಯಲ್ಲಿ ಎಲ್ಲರ ಒಮ್ಮತದಿಂದ ಎಸ್ಯು ರಮೇಶ್ ಅವರನ್ನ ಛಲವಾದಿ ಮಹಾಸಭಾದ ತಾಲೂಕು ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ತಾಲೂಕು ನೂತನ ಅಧ್ಯಕ್ಷ ಎಸ್ಯು ರಮೇಶ್ ಅವರಿಗೆ ಹೂಗುಚ್ಛ ನೀಡುವ ಮೂಲಕ ಗಣ್ಯರು ಅಭಿನಂದನೆ ನೀಡಿದ್ದಾರೆ. ಈ ವೇಳೆ ನೂತನ ಅಧ್ಯಕ್ಷ ರಮೇಶ್ ಮಾತನಾಡಿ, ಮುಂದಿನ ದಿನಗಳಲ್ಲಿ ಸಮುದಾಯದ ಏಳಿಗೆಗಾಗಿ ಶ್ರಮಿಸುವ ಕೆಲಸ ಮಾಡ್ತೇನೆ. ನಿರಂತರ ಸಂಪರ್ಕದಲ್ಲಿ ಇರುತ್ತಾ ಎಂತಹ ಸಂದರ್ಭದಲ್ಲಿಯೂ ಸಮುದಾಯಕ್ಕೋಸ್ಕರ ನನ್ನ ಸಮಯ ಮುಡಿಪಾಗಿಡುವೆ ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಛಲವಾದಿ. ರೈತರು ಕೇವಲ ಕೃಷಿ ಮಾಡಿದರೆ ಲಾಭ ಸಿಗುವುದಿಲ್ಲ. ಕೃಷಿ ಜೊತೆಗೆ ಉದ್ಯಮಿಗಳಾಗಿ ಬದಲಾವಣೆ ಹೊಂದಬೇಕು ಎಂದು ರಾಜ್ಯ ರೈತ ಕಲ್ಯಾಣ ಸಂಘದ ಚಂದನ್ ಗೌಡ ಅಭಿಪ್ರಾಯಪಟ್ಟರು.
ನಂಜನಗೂಡು ತಾಲೂಕಿನ ಅಳಗಂಚಿಪುರ ಗ್ರಾಮದಲ್ಲಿ ರಾಜ್ಯ ರೈತ ಕಲ್ಯಾಣ ಸಂಘದ ಗ್ರಾಮ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದ ರಾಜ್ಯ ರೈತ ಕಲ್ಯಾಣ ಸಂಘದ ಚಂದನ್ಗೌಡ, ಇಂದಿನ ರಾಜಕಾರಣಿಗಳನ್ನ ನೋಡಿದರೆ ಅಂದಿನ ಕಾಲದ ಬ್ರಿಟಿಷರ ಆಳ್ವಿಕೆ ಚೆನ್ನಾಗಿತ್ತು ಎಂದೆನಿಸುತ್ತೆ. ಪ್ರತಿದಿನ ರೈತರ ಆತ್ಮಹತ್ಯೆ ನಿರಂತರವಾಗಿ ನಡೆಯುತ್ತಲೇ ಇದೆ. ಕೃಷಿಯಲ್ಲಿ ಲಾಭ ಇಲ್ಲವೆಂದು ಸಾವಿನ ಹಾದಿಯನ್ನ ಹಿಡಿದರೆ ನಮ್ಮ ದೇಶದಲ್ಲಿ ಇಷ್ಟೊಂದು ಜನಸಂಖ್ಯೆ ಆಗುತ್ತಿರಲಿಲ್ಲ. ರೈತರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಾಲ ಬಂದೇ ಬರುತ್ತೆ. ದೇಶದ ಆಸ್ತಿ ಎಂದರೆ ಅದು ರೈತರು ಮಾತ್ರ. ಇತ್ತೀಚೆಗೆ ರೈತರು ಮಣ್ಣಿನ ಮಹತ್ವವನ್ನ ಮರೆತಿದ್ದಾರೆ. ನಮ್ಮ ದೇಶದ ಮಣ್ಣಿನ ಬಗ್ಗೆ ಇಂಗ್ಲಿಷ್ನವರಿಗೆ ತಿಳಿದಿತ್ತು, ಅದಕ್ಕಾಗಿ ಅವರು ಭಾರತವನ್ನ ಆಳಿದರು. ಕೃಷಿಯನ್ನ ನಂಬಿ ರೈತರು ಬಲಿಯಾಗ್ತಿದ್ದಾರೆ. ಜಾಗತಿಕ ತಾಪಮಾನ ದಿನೇ ದಿನೇ ಹೆಚ್ಚುತ್ತಿದೆ. ರಾಸಾಯನಿಕ ಗೊಬ್ಬರಗಳನ್ನ, ಕ್ರಿಮಿನಾಶಕಗಳನ್ನ ಬಳಸದೆ ಸಾವಯವ ಕೃಷಿ ಮೂಲಕ ಬೆಳೆಗಳನ್ನ ಬೆಳೆಯಬೇಕು. ಇಂದು ನಾವು ತಿನ್ನುವ ಆಹಾರ ಪದಾರ್ಥಗಳು ವಿಷಮಯವಾಗಿವೆ. ಕೇವಲ ಔಷಧಿಯಿಂದ ಮಾತ್ರ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಎಂದರು. ಬಳಿಕ ಮೈಸೂರು ಎಂಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಬಿಎನ್ ಸದಾನಂದ ಮಾತನಾಡಿ, ಭಾರತ ದೇಶ ಬ್ರಿಟಿಷರಿಂದ ಮುಕ್ತಿ ಹೊಂದಿದ ಸಂದರ್ಭದಲ್ಲಿ ಆಹಾರ ಪದಾರ್ಥಗಳು ಸಾಲದೆ ವಿದೇಶಗಳಿಂದ ಆಮದು ಮಾಡಿಕೊಳ್ತಿದ್ರು. ಮಾಜಿ ಪ್ರಧಾನಿ ಬಾಪೂಜಿರವರು ಕೃಷಿ ಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಆಹಾರ ಕ್ರಾಂತಿಯನ್ನೇ ಮಾಡಿದ್ರ. ಪ್ರಸ್ತುತ ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ನಡೆಯುತ್ತಿದ್ದು, ಜೊತೆಗೆ 4 ರಾಜ್ಯಗಳ ಚುನಾವಣೆ ಇರುವ ಕಾರಣ ಬೆಲೆಗಳು ಇನ್ನೂ ಏರಿಕೆಯಾಗಿಲ್ಲ. ಚುನಾವಣೆಗಳು ಮುಗಿದ ಬಳಿಕ ಬೆಲೆ ಏರಿಕೆ ಹಾಗೆ ಆಗುತ್ತದೆ. ಇತ್ತೀಚಿನ ರಾಜಕಾರಣದ ವ್ಯವಸ್ಥೆಯಿಂದ ದೇಶದಲ್ಲಿ ಜಾತಿ ವ್ಯವಸ್ಥೆ ಬದಲಾಗಿಲ್ಲ. ಇವತ್ತು ಕೂಡ ರಾಜಕಾರಣಿಗಳ ಗುಲಾಮರಾಗಿ ನಾವು ಬದುಕುತ್ತಿದ್ದೇವೆ. ವೈಜ್ಞಾನಿಕ ಬೆಲೆಗಳನ್ನು ರೈತರಿಗೆ ನೀಡಲು ಸಾಧ್ಯವಾಗ್ತಿಲ್ಲ. ರಾಸಾಯನಿಕ ಪದಾರ್ಥಗಳನ್ನು ಬಳಕೆ ಮಾಡದೆ ಬೆಳೆಗಳನ್ನು ರೈತರು ಬೆಳೆದಾಗ ಮಾತ್ರ ಮಣ್ಣಿನ ಆರೋಗ್ಯ ಕಾಪಾಡಲು ಸಾಧ್ಯವಾಗುತ್ತದೆ ಎಂದರು. ಇನ್ನು ಕಾರ್ಯಕ್ರಮಕ್ಕೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಆಗಮಿಸಿ ಮಾತನಾಡಿ, ನಾವೆಲ್ಲರೂ ಕೂಡ ರೈತರ ಮಕ್ಕಳು. ರೈತರಿಗಿರುವ ಕಷ್ಟ ನನಗೂ ತಿಳಿದಿದೆ. ರೈತ ಸಂಘಟನೆಗಳು ರೈತರಿಗೆ ಅರಿವು ಮೂಡಿಸುವ ಕೆಲಸವನ್ನ ಮಾಡಬೇಕಾಗಿದೆ. ಈ ಭಾಗದ ರೈತರು ಹಾಗೂ ಕಾಡಂಚಿನ ರೈತರಿಗೂ ವ್ಯತ್ಯಾಸವಿದ್ದು, ಆ ಭಾಗಗಳಲ್ಲಿ ಕಾಡು ಪ್ರಾಣಿಗಳ ಕಾಟ ಹೆಚ್ಚಾಗಿದ್ದು, ಕಾಡು ಪ್ರಾಣಿಗಳನ್ನ ತಡೆಯುವ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಸರ್ಕಾರದಿಂದ ಯಾವ ರೀತಿಯಾದಂತ ಸಹಾಯವನ್ನ ಪಡ್ಕೊಬಹುದು ಅನ್ನೋದ್ರ ಬಗ್ಗೆ ಅವ್ರ ಜೊತೆ ಹೋರಾಟದಲ್ಲಿ ತಾವಲ್ಲೂ ಕೂಡ ಭಾಗವಹಿಸಬೇಕಾಗ್ತದೆ. ಜೊತೆಗೆ ಯಾವ ರೀತಿಯಾದಂತ ಕೃಷಿಯನ್ನ ಮಾಡಬೇಕು, ಈಗ ಬದಲಾದಂತಹ ಒಂದು ಸನ್ನಿವೇಶದಲ್ಲಿ ಯಾವ ರೀತಿಯಾದಂತಹ ಕೃಷಿಯನ್ನ ಮಾಡಬೇಕು ಅವ್ರು ಮಾತನಾಡ್ತಾ ಹೇಳುದು ಗ್ಲೋಬಲ್ ಕ್ಲೈಮೇಟ್ ಚೇಂಜ್, ಹವಾಮಾನದಲ್ಲಿ ವ್ಯಾಪಕವಾದಂತಹ ಬದಲಾವಣೆಗಳಿದೆ. ಅಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಕೃಷಿಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ, ಮಾರ್ಗದರ್ಶನವನ್ನ ಇವತ್ತು ರೈತ ಸಂಘಟನೆಗಳು ಇವತ್ತು ರೈತರ ಜೊತೆಗೆ ನಿಂತು ಅವ್ರಿಗೆ ಅನುಭವ ಮೂಡಿಸುವಂತ ಕೆಲಸ ಇವತ್ತು ಆಗಬೇಕಾಗಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಶಿಡ್ಲಘಟ್ಟ ತಾಲೂಕಿನ ಸೊಣ್ಣೇನಹಳ್ಳಿಯಲ್ಲಿ ಶ್ರೀರಾಮನವಮಿ ಅಂಗವಾಗಿ ಶ್ರೀರಾಮನ ಪಟ್ಟಾಭಿಷೇಕ ಉತ್ಸವವನ್ನ ದೇವಾಲಯದಲ್ಲಿ ಸೋಮವಾರ ಭಕ್ತಿ ಭಾವದಿಂದ ಆಚರಿಸಲಾಯಿತು. ಶಿಡ್ಲಘಟ್ಟ ತಾಲೂಕಿನ ಸೊನ್ನೇನಹಳ್ಳಿಯಲ್ಲಿ ಶ್ರೀರಾಮನವಮಿ ಅಂಗವಾಗಿ ಶ್ರೀರಾಮನ ಪಟ್ಟಾಭಿಷೇಕ ಉತ್ಸವವನ್ನು ದೇವಾಲಯದಲ್ಲಿ ಸೋಮವಾರ ಭಕ್ತಿ ಭಾವದಿಂದ ಆಚರಿಸಲಾಯಿತು. ದೇವಾಲಯವನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಿ ವಿಶೇಷ ಪೂಜೆ ಮಾಡಿ ಮಹಾಮಂಗಳಾರತಿ ನೆರವೇರಿಸಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು. ಶ್ರೀರಾಮನವಮಿ ದಿನ ಆರಂಭವಾದ ವಿಶೇಷ ಪೂಜೆಗಳು 10 ದಿನಗಳ ಕಾಲದಿಂದಲೂ ನಡೆಸಿಕೊಂಡು ಬಂದಿದ್ದು, ಕಡೆಯ 10ನೇ ದಿನ ಸೋಮವಾರ ಶ್ರೀರಾಮನ ಪಟ್ಟಾಭಿಷೇಕ ನೆರವೇರಿಸಿ ಸಾಮೂಹಿಕ ಸಹ ಆರಾಧನೆ ಮತ್ತು ಸಹ ಭೋಜನ ನಡೆಯಿತು. ಶ್ರೀರಾಮನವಮಿಯಿಂದ 10 ದಿನಗಳ ಕಾಲ ಜನ್ಮ, ಪಾನಕ ಪಟ್ಟಾಭಿಷೇಕ, ಕಲ್ಯಾಣೋತ್ಸವ, ತ್ರಿವಿಧೋತ್ಸವ, ರಥೋತ್ಸವ ಸೇರಿದಂತೆ ವಿವಿಧ ಪೂಜಾ ಕಾರ್ಯಗಳು ನಡೆಸಲಾಯಿತು. ನಮ್ಮ ಸೊನ್ನೇನಹಳ್ಳಿ ಗ್ರಾಮದಲ್ಲಿ ಶ್ರೀರಾಮನವಮಿ ಅನ್ನೋ ಒಂದು ಪ್ರಯುಕ್ತವಾಗಿ ರಾಮರ ಒಂದು ನವಮಿಯಿಂದ 10 ದಿನಗಳ ಕಾಲ ಜನ್ಮ, ಪಾದುಕಾ ಪಟ್ಟಾಭಿಷೇಕ, ಕಲ್ಯಾಣೋತ್ಸವ, ತಿರುವಿಧೋತ್ಸವ ಎಲ್ಲ ಸೇರಿಸಿ ರಥೋತ್ಸವಾದಿಗಳನ್ನ ಸೇರಿಸಿ ಒಂದು ದಿವಸ ಪಟ್ಟಾಭಿಷೇಕ ಅಂತ ಮಾಡ್ತೀವಿ. ಆ ರಾಮ ಪಟ್ಟಾಭಿಷೇಕಾರ್ಥವಾಗಿ ಅದೇ ದಿನದಂದು ಸ್ವಾಮಿಗೆ ಬೆಳಗ್ಗೆ ಸುಪ್ರಭಾತ ಸೇವೆ ಮತ್ತು
ಉಪವಾಸ ತದನಂತರ ಸ್ವಾಮಿಗೆ ಅಭಿಷೇಕ, ಪಂಚಾಮೃತ ಅಭಿಷೇಕ ಮತ್ತು ಸ್ವಾಮಿಗೆ ಪಂಚಾಭಿಷೇಕ ಆದಮೇಲೆ ಆರಾಧನೆ, ನೈವೇದ್ಯ, ಬಲಿಹರಣ, ತದನಂತರ ಪ್ರೋಕ್ಷಣೆ ಮಾಡಿ ನೈವೇದ್ಯಾದಿಗಳಾದ ಮೇಲೆ ದೇವರಿಗೆಲ್ಲ ಪಾನಕ, ಮೊಸರು, ಮಜ್ಜಿಗೆ ಸಕಲವೂ ಹೆಸರುಬೇಳೆಯಿಂದ ಹಿಡಿದು ಪ್ರತಿಯೊಂದೂ ಆ ಒಂದು ವಿಶೇಷ ರಾಮನವಮಿಗೆ ವಿಶೇಷವಾಗಿರೋದು ಪಾನಕ, ಹೆಸರುಬೇಳೆ, ಮಜ್ಜಿಗೆ ಇವು ವಿಶೇಷ. ಮೊದಲು ಮಜ್ಜಿಗೆ, ಪಾನಕ, ಹೆಸರುಬೇಳೆ ಕೊಟ್ಟು ತದನಂತರ ಸಮಾರಾಧನೆ. ಸಮ ಅಂದರೆ ಪ್ರತಿಯೊಬ್ಬರೂ ಎಲ್ಲ ಸೇರಿ ಮಾಡ್ತಕ್ಕಂಥದ್ದು ಸಮ ಆರಾಧನೆ. ಭಗವಂತನ ಪ್ರತಿಯೊಬ್ಬರು ಸಹ ಒಂದು ಸೇವಾರ್ಥವಾಗಿ ಎಲ್ಲರೂ ಬಂದು ದೇವರಿಗೆ ಆರಾಧನೆ ಮಾಡಿಸಿಕೊಂಡು ತದನಂತರ ಊಟವನ್ನು ಮಾಡಿ ಕ್ಷೇಮಾದಿಗಳನ್ನು ವಿಚಾರಿಸಿಕೊಂಡು ಒಬ್ಬರಿಗೊಬ್ಬರು ಒಂದು ಸವಿನೆನಪುಗಳನ್ನು ತಿಳಿಸ್ಕೊಂಡು ಸರಿಯಾಗಿ ವರ್ಷ ಪ್ರಯುಕ್ತವಾಗಿ ಮಾಡ್ತಕ್ಕಂಥ ಈ ದಿನ ಆ ಥರ ನಡೀತು, ಈ ಥರ ನಡೀತು ಅಂತ ಹೇಳಿಬಿಟ್ಟು ಸ್ವಾಮಿ ಸೇವೆಯನ್ನು ಎಲ್ಲ ಸವಿದು ಸಂತೋಷಪಟ್ಟು ಶ್ರೀ ರಾಮಲಕ್ಷ್ಮಣ ಭರತ ಶತ್ರುಘ್ನ ಸಮೇತ ಶ್ರೀ ಹನುಮಾನ್. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಯುದ್ಧದ ಎಫೆಕ್ಟ್ ದಕ್ಷಿಣ ಕಾಶಿ ನಂಜನಗೂಡಿಗೂ ತಟ್ಟಿದ್ದು. ಗೃಹ ಉಪಯೋಗಿ ಗ್ಯಾಸ್ ಸಿಲಿಂಡರ್ಗಾಗಿ ಗ್ರಾಹಕರು ಪರದಾಡ್ತಿದ್ದಾರೆ. ನಂಜನಗೂಡಿನ ಶ್ರೀ ಚೌಡೇಶ್ವರಿ ಇಂಡಿಯನ್ ಗ್ಯಾಸ್ ಏಜೆನ್ಸಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಂಜನಗೂಡಿನ ಮಹದೇಶ್ವರ ಲೇಔಟ್ ಮುಂಭಾಗದಲ್ಲಿ ಮುಂಜಾನೆಯಿಂದಲೇ ಜಮಾಯಿಸಿರುವ ಗ್ರಾಹಕರು ತಮ್ಮ ಸಿಲಿಂಡರ್ ಗ್ಯಾಸ್ಗಾಗಿ ಸಂಜೆ ತನಕ ಕಾದು ಕುಳಿತರೂ ಗ್ಯಾಸ್ ಮಾತ್ರ ಬರಲಿಲ್ಲ. ಇದರಿಂದ ರೊಚ್ಚಿಗೆದ್ದಿರುವ ಗ್ರಾಹಕರು ಆಕ್ರೋಶ ಹೊರಹಾಕಿದರು. ಕಳೆದ 15 ದಿನಗಳ ಹಿಂದೆಯೇ ಗ್ಯಾಸ್ ಬುಕಿಂಗ್ ಮಾಡಿದ್ದೇವೆ, ಬೆಳಿಗ್ಗೆ ಬನ್ನಿ ಸಂಜೆ ಬನ್ನಿ ಅಂತ ಅಲೆದಾಡಿಸುತ್ತಿದ್ದಾರೆ. ನಮ್ಮಲ್ಲಿ ಅದೆಷ್ಟೋ ಜನರಿಗೆ ಗ್ಯಾಸ್ ಬುಕಿಂಗ್ ಮಾಡದೇ ಇದ್ದರೂ ಬುಕಿಂಗ್ ಆಗಿದೆ ಮತ್ತು ಡೆಲಿವರಿ ಮಾಡಲಾಗಿದೆ ಎಂದು ಮೊಬೈಲ್ಗೆ ಮೆಸೇಜ್ ಬಂದಿದೆ. ಇದರಿಂದ ನಮಗೆ ಬರುವ ಸಿಲಿಂಡರ್ ಗ್ಯಾಸ್ ಅನ್ನು ಬೇರೆಡೆ ಮಾರಾಟ ಮಾಡುತ್ತಿರುವ ಬಗ್ಗೆ ನಮಗೆ ಅನುಮಾನ ವ್ಯಕ್ತವಾಗುತ್ತಿದೆ. ಕೂಡಲೇ ಗ್ರಾಹಕರಿಗೆ ಸಿಲಿಂಡರ್ ಸಮಸ್ಯೆಯನ್ನು ಬಗೆಹರಿಸಬೇಕು. ಇಲ್ಲವಾದಲ್ಲಿ ಶ್ರೀ ಚೌಡೇಶ್ವರಿ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಕಚೇರಿಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಮಾಡ್ಲಿ ಅವ್ರೆ, ಇಲ್ಲಿಗೆ ಯಾಕೆ ಬರ ಹೇಳ್ತಾರೆ, ಜನಗಳಿಗೆ ಗೊತ್ತಿರಲ್ಲ. ಬಿಲ್ ಬರ್ದೇದವ್ರು ಕೊಡೋದು ಬೇಡ. ಈಗ ಬುಕ್ ಮಾಡಿದ್ರು, ಬುಕ್ ಮಾಡಿದ್ಬೇಕು OTP ಕೇಳಿದ್ರು, OTP ಹೇಳ್ಬಿಟ್ಟು ಅವ್ರು ತಿರೋಯ್ತದ. ಫೋನ್ ತೆಗಿಯೋದಿಲ್ಲ. ಇನ್ನೊಂದ್ಸತಿ ಫೋನ್ ತೆಗೆದ್ರ ಮೇಲೆ ನಿಮ್ದು ಮೊದಲು ಆಗಲ್ಲ. ಅಲ್ಲಿ OTP ತಗೋದ್ರ ಇವರು ಎಲ್ಲರೂ ತಗೊಂಡ್ ಹಾಕಿರ್ತಾರ. ಮಕ್ಕಳು ಸಾಕ್ತಿರು ನಮ್ ಕಾಲದಲ್ಲಿ. ಈಗ 7 ಅಡಿಗ ಗೊಣ 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 ಇದು ಮಾಡ್ಬಿಟ್ಟು ಒತ್ತಡದಿಂದ ಕುಡಿಯಕ್ ನೀರಿದೆ ಅಟ್ಕೊ ಕೂತದ ಇಡಿ. ಮಾಡ್ಕೊತಿದ್ವಿ ತಮಗತ್ತ ನಿಲ್ಸ್ಬಿಡ್ಬೇಕು. ಕೊಡೋದೇ ಬೇಡ, ಅದೇ 1,000 ರೂಪಾಯಿ ಸೋತ ಇಟ್ ಮಾಡ್ಕೊತೀವಿ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನಮಸ್ಕಾರ ಚಿಕ್ಕಬಳ್ಳಾಪುರ. ಈ ಪ್ಲೇ ಝೋನ್ ಎಲ್ಲೋ ಬ್ಯಾಂಗ್ಳೂರ್ ಕಡೆದು ಅನ್ಕೊಂಡ್ರ? ಚಾನ್ಸೇ ಇಲ್ಲ. ಇದು ಪ್ಲೇ ಝೋನ್ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ಮೊದಲನೇ ಬಾರಿಗೆ ಮಕ್ಕಳಿಗೋಸ್ಕರ ಪ್ಲೇ ಝೋನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಲೊಕೇಟ್ ಆಗಿರೋದು ಮಹಾವೀರ್ ಪ್ಲಾಜಾ, 3rd ಫ್ಲೋರ್, ಆಪೋಸಿಟ್ ಟು ಅಭಯ ಹಾಸ್ಪಿಟಲ್, CSI ಹಾಸ್ಪಿಟಲ್ ರೋಡ್, ಚಿಕ್ಕಬಳ್ಳಾಪುರ. ಡೆಡಿಕೇಟೆಡ್ ಲಿಫ್ಟ್ ವ್ಯವಸ್ಥೆ ಕೂಡ ಇದೆ. ನಿಮ್ಮ ಮಕ್ಕಳು ಯಾವಾಗಲೂ ಮೊಬೈಲ್, ವಿಡಿಯೋ ಗೇಮ್ಸ್ ಅಂತ ಟೈಮ್ ವೇಸ್ಟ್ ಮಾಡೋ ಬದಲು ಈ ಪ್ಲೇ ಝೋನ್ಗೆ ಕರ್ಕೊಂಡು ಬನ್ನಿ. ಇಲ್ಲಿರೋ ಕಲರ್ಫುಲ್ ಬೌನ್ಸ್ ಪ್ಯಾಡ್, ಟ್ರ್ಯಾಂಪ್ಲಿನ್, ಸ್ಲೈಡ್ಸ್, ಬಾಲ್ ಪಿಟ್ಸ್ನ ಎಕ್ಸ್ಪ್ಲೋರ್ ಮಾಡಲಿ.
ನಿಮ್ಮ ಮಕ್ಕಳು ಇಲ್ಲಿಗೆ ಬಂದ್ರೆ ಅಂತೂ ತುಂಬಾ ಖುಷಿ ಪಡ್ತಾರೆ. ಮೈಂಡ್ ಕೂಡ ರಿಫ್ರೆಶಿಂಗ್ ಆಗಿ ಇರುತ್ತೆ, ಇಂಜುರಿ ಆಗೋ ಟೆನ್ಷನ್ನೇ ಇರಲ್ಲ. ತುಂಬಾ ಕಡಿಮೆ ಪ್ರೈಸ್ನಲ್ಲಿ 1 ಅವರ್ ಫುಲ್ ಆಟ ಆಡಿಸಿ. ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳ ಬರ್ತ್ಡೇಗೆ ಕಂಪ್ಲೀಟ್ ಪ್ಲೇ ಝೋನ್ನ ಬುಕ್ ಮಾಡಿಕೊಂಡು ನಮ್ಮದೇ ಪಾರ್ಟಿ ಹಾಲಲ್ಲಿ ಬರ್ತ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಕೂಡ ಮಾಡ್ಕೋಬಹುದು. 80ರಿಂದ 100 ಜನಕ್ಕೆ ಈ ಜಾಗ ಪರ್ಫೆಕ್ಟ್ ಆಗಿರುತ್ತೆ. ಬರ್ತ್ಡೇ ಪಾರ್ಟೀಸ್, ನೇಮಿಂಗ್ ಸೆರೆಮನೀಸ್ ಅಂತ ಒಳ್ಳೆ ಈವೆಂಟ್ಸ್ ನ ಇಲ್ಲಿ ನೀವು ಕೂಡ ಮಾಡಬಹುದು. ಪ್ಲೇ ಝೋನ್ಗೆ ಬರೋ ಮಕ್ಕಳಿಗೆ ಸಾಕ್ಸ್ ಕಂಪಲ್ಸರಿ. ಮತ್ತೆ ಇನ್ನೇನಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬನ್ನಿ. ಈ ಸಮ್ಮರ್ಗೆ ನಿಮ್ಮ ಮಕ್ಕಳನ್ನ ಮನೇಲೇ ಬೋರ್ ಮಾಡಿಸೋ ಬದಲು ನಮ್ಮ ಪ್ಲೇ ಝೋನ್ ಅಲ್ಲಿ ಎಂಜಾಯ್ ಮಾಡಿಸಿ. ಲೆಟ್ ದೆಮ್ ಪ್ಲೇ, ಎಂಜಾಯ್ ಅಂಡ್ ಕ್ರಿಯೇಟ್ ಮೆಮೊರೀಸ್. ಬುಕಿಂಗ್ ಆಗಿ ಕಾಂಟ್ಯಾಕ್ಟ್ ಮಾಡಿ 9741397318. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನ್ ಇಂದ ಫೈನಲ್ ಇನ್ಸ್ಟಾಲೇಷನ್ ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೇಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ: ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ.
ಮೊಬೈಲ್ ಸಂಖ್ಯೆ 6361730543 8660423443 9845527729 8050513927. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಎಂಎಂ ಹೋಲ್ಸೇಲ್ ಮಾರ್ಟ್, ಕಾರ್ಖಾನೆಪೇಟೆ, ಶ್ರೀರಾಮವರದ ಭವನ ಮುಂಭಾಗ, ಚಿಕ್ಕಬಳ್ಳಾಪುರ. ನಮಸ್ಕಾರ ಪ್ರಿಯ ಗ್ರಾಹಕರೇ, ನಿಮ್ಮ ಕುಟುಂಬದ ಪ್ರತಿಯೊಬ್ಬರಿಗೂ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಸ್ಥಳದಲ್ಲಿ ಸಿಗಬೇಕೇ? ಹಾಗಾದ್ರೆ ನಿಮ್ಮ ಹತ್ತಿರದಲ್ಲೇ ಇದೆ ನಮ್ಮ ಹೋಲ್ಸೇಲ್ ಕ್ಲಾತ್ ಶೋರೂಮ್, ಅದುವೇ ಎಂಎಂ ಹೋಲ್ಸೇಲ್ ಮಾರ್ಟ್. ಇಲ್ಲಿ ಮಕ್ಕಳಿಂದ ಹಿಡಿದು ಯುವಕರು, ಮಹಿಳೆಯರು ಹಾಗೂ ಹಿರಿಯರು ಎಲ್ಲರಿಗೂ ಸೂಕ್ತವಾದ ಟ್ರೆಂಡಿ ಮತ್ತು ಗುಣಮಟ್ಟದ ಬಟ್ಟೆಗಳು ಲಭ್ಯ. ಕಿಡ್ಸ್ ಡ್ರೆಸ್, ಮೆನ್ಸ್ ವೇರ್, ವುಮೆನ್ಸ್ ಫ್ಯಾಷನ್, ಡೈಲಿ ವೇರ್, ಪಾರ್ಟಿ ವೇರ್ ಹಾಗೂ ಹಬ್ಬಗಳು, ಮದುವೆಗಳು ಅಥವಾ ದಿನನಿತ್ಯದ ಬಳಕೆ ಎಲ್ಲಕ್ಕೂ ಸೂಕ್ತವಾದ ಉಡುಪುಗಳು ಒಂದೇ ಸ್ಥಳದಲ್ಲಿ. ಗುಣಮಟ್ಟದ ಬಟ್ಟೆಗಳು ಕಡಿಮೆ ಬೆಲೆ ಮತ್ತು ಹೋಲ್ಸೇಲ್ ದರದಲ್ಲಿ ಲಭ್ಯವಾಗುವ ಉತ್ತಮ ಅವಕಾಶ. ನಮ್ಮ ಶೋರೂಮ್ಗೆ ಬನ್ನಿ, ನಿಮ್ಮ ಇಷ್ಟದ ಬಟ್ಟೆಗಳನ್ನು ಆಯ್ಕೆ ಮಾಡಿ, ನಿಮ್ಮ ಕುಟುಂಬದ ಸ್ಟೈಲ್ ಅನ್ನು ಇನ್ನಷ್ಟು ಸುಂದರವಾಗಿಸಿ. ಹೊಸ ಟ್ರೆಂಡ್, ಉತ್ತಮ ಗುಣಮಟ್ಟ ಮತ್ತು ಹೋಲ್ಸೇಲ್ ದರದಲ್ಲಿ. ನಮ್ಮ ವಿಳಾಸ: ಎಂಎಂ ಹೋಲ್ಸೇಲ್ ಮಾರ್ಟ್, ಕಾರ್ಖಾನೆಪೇಟೆ, ಶ್ರೀರಾಮವರದ ಭವನ ಮುಂಭಾಗ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಆಧುನಿಕ ತಂತ್ರಜ್ಞಾನದೊಂದಿಗೆ ಪಶು ವೈದ್ಯ ಇಲಾಖೆಯಿಂದ ಸುಸಜ್ಜಿತವಾದ ಪಾಲಿಕ್ಲಿನಿಕ್ ಸ್ಥಾಪಿಸಿದ್ದು ಸಾಕು ಪ್ರಾಣಿಗಳ ಸದೃಢ ಆರೋಗ್ಯಕ್ಕೆ ಹೆಚ್ಚು ಸಹಕಾರಿಯಾಗಲಿದೆ ಎಂದು ಶಾಸಕ KH ಪುಟ್ಟಸ್ವಾಮಿಗೌಡ ಹೇಳಿದರು. ನಗರದ ಪಶು ವೈದ್ಯ ಇಲಾಖೆಯ ಆವರಣದಲ್ಲಿ 40 ಲಕ್ಷ ರುಗಳ ವೆಚ್ಚದಲ್ಲಿ ಸುಸಜ್ಜಿತವಾದ ಪಾಲಿಕ್ಲಿನಿಕ್ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿಯೇ ಅತಿ ದೊಡ್ಡ ಪಶು ವೈದ್ಯ ಪಾಲಿಕ್ಲಿನಿಕ್ ಇದಾಗಿದ್ದು ಹಸು, ಎಮ್ಮೆ, ಎತ್ತು, ನಾಯಿ, ಬೆಕ್ಕು ಇತರೆ ಸಾಕು ಪ್ರಾಣಿಗಳ ರಕ್ಷಣೆಯ ಹಿತದೃಷ್ಟಿಯಿಂದ ಪಾಲಿಕ್ಲಿನಿಕ್ ಕರ್ತವ್ಯ ನಿರ್ವಹಿಸಲಿದೆ. ಪಾಲಿಕ್ಲಿನಿಕ್ನಲ್ಲಿ ದೊಡ್ಡ ಪ್ರಾಣಿಗಳ ಇನ್ಪೇಷೆಂಟ್ ವಾರ್ಡ್, OPD ಸೇವೆ, ಸಣ್ಣ ಪ್ರಾಣಿಗಳ ಇನ್ಪೇಷೆಂಟ್ ವಾರ್ಡ್, OPD ಕೊಠಡಿಗಳಿವೆ. ಡಯಾಗ್ನೋಸ್ಟಿಕ್ ಲ್ಯಾಬ್, ಎಕ್ಸ್ರೇ, ಅಲ್ಟ್ರಾ ಸ್ಕ್ಯಾನಿಂಗ್, ಶಸ್ತ್ರಚಿಕಿತ್ಸೆ ಕೊಠಡಿ, ಸರ್ಜನ್ ಕೊಠಡಿ, ಮುಖ್ಯ ವೈದ್ಯರ ಕೊಠಡಿ, ಪೋಸ್ಟ್ಮಾರ್ಟಮ್, ಐಸೋಲೇಷನ್ ಕೊಠಡಿ, ಫಾರ್ಮಸಿ ವಿಭಾಗಗಳನ್ನು ಹೊಂದಿದೆ ಎಂದು ತಿಳಿಸಿದರು. ಕೋಲಾರ ತಾಲೂಕಿನ ಕಲ್ಲಂಡೂರು ಗ್ರಾಮದ ಸರ್ವೆ ನಂಬರ್ 87ರಲ್ಲಿ ದಲಿತರು ಸೇರಿದಂತೆ ಮತ್ತಿತರ ಜನಾಂಗದ 30 ಕುಟುಂಬಗಳು ಸುಮಾರು 80 ವರ್ಷಗಳಿಂದ ಸ್ವಾಧೀನದಲ್ಲಿದ್ದು ಕೂಡಲೇ ಸಾಗುವಳಿ ಚೀಟಿ ನೀಡಬೇಕೆಂದು ಆಗ್ರಹಿಸಿ ಕರ್ನಾಟಕ ದಲಿತ ಕ್ರಿಯಾ ಸಮಿತಿ ಮತ್ತು ಕಲ್ಲಂಡೂರು ಗ್ರಾಮಸ್ಥರಿಂದ ಕೋಲಾರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ನಡೆಸಿದರು. ಈ ವೇಳೆ ದಲಿತ ಮುಖಂಡ ಚಂದ್ರಶೇಖರ್ ಮಾತನಾಡಿ, ಭೂ ಮಂಜೂರಾತಿಗಾಗಿ ಹಲವಾರು ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದು ಮಂಜೂರಾತಿ ಕಡತವು ಸಾಗುವಳಿ ಚೀಟಿ ನೀಡುವ ಹಂತದಲ್ಲಿದೆ. ಆದರೀಗ ಬಲಾಢ್ಯರು ಆ ಜಮೀನನ್ನ ಇತರೆ ವ್ಯವಹಾರಗಳಿಗಾಗಿ ಬಳಸಿಕೊಳ್ಳಲು ಪ್ರಯತ್ನ ನಡೆಸುತ್ತಿದ್ದಾರೆ. ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಸಾಗುವಳಿ ಚೀಟಿ ಕೊಡಬೇಕು. ಇಲ್ಲದಿದ್ದರೆ ಸಾಗುವಳಿ ಚೀಟಿ ನೀಡುವ ತನಕ ಅನಿರ್ದಿಷ್ಟ ಅವಧಿವರೆಗೂ DC ಕಚೇರಿ ಎದುರು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು.
ಬೇಕೇ ಬೇಕು, ಭೂಮಿ ಬೇಕು, ಏತಕ್ಕಾಗಿ ಹೋರಾಟ, ಭೂಮಿಗಾಗಿ ಹೋರಾಟ, ಭೂಮಿಗಾಗಿ ಹೋರಾಟ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಸಂಸ್ಥಾಪನಾ ದಿನಾಚರಣೆ. 46 ವರ್ಷದಲ್ಲಿ ವಿಶ್ವದಲ್ಲೇ ಅತಿ ದೊಡ್ಡ ಪಕ್ಷವಾದ ಬಿಜೆಪಿ ಸಾಧನೆ ಅಪಾರ. 2047ಕ್ಕೆ ವಿಕಸಿತ ಭಾರತ ನಿರ್ಮಾಣಕ್ಕೆ ಎಲ್ಲರೂ ಕೈ ಜೋಡಿಸಲು ಸಂಸದ ಡಾಕ್ಟರ್ ಕೆ ಸುಧಾಕರ್ ಕರೆ. ಚಿಕ್ಕಬಳ್ಳಾಪುರ ನಗರಸಭೆ ಕರ್ಮಕಾಂಡಗಳಿಗೆ ಮುಕ್ತಿ ನೀಡುವತ್ತ ಜಿಲ್ಲಾಧಿಕಾರಿ ಜಿ ಪ್ರಭು ಹೆಜ್ಜೆ. ಅರ್ಜಿ ವಿಲೇವಾರಿಯಲ್ಲಿ ತಡವಾಗುತ್ತಿರುವ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ದೂರುಗಳ ಸುರಿಮಳೆ. ಎಲ್ಲಾ ಸಮಸ್ಯೆಗಳಿಗೆ ಮುಕ್ತಿ ನೀಡುವ ಭರವಸೆ ನೀಡಿದ ಜಿಲ್ಲಾಧಿಕಾರಿ. ಹೆದ್ದಾರಿಗೆ ಟ್ರ್ಯಾಕ್ಟರ್ಗಳನ್ನು ಅಡ್ಡ ನಿಲ್ಲಿಸಿ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ ರೈತರು. ಬಂದ್ ವೇಳೆ ಪೊಲೀಸರು ಹಾಗೂ ರೈತರ ಮಧ್ಯೆ ವಾಗ್ವಾದ. ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡುವಂತೆ ಒತ್ತಾಯಿಸಿ ರಾಷ್ಟ್ರೀಯ ಹೆದ್ದಾರಿ 69 ಬಂದ್ ಮಾಡಿ ಪ್ರತಿಭಟನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಚ್ಪಿವಿ ಲಸಿಕಾ ಅಭಿಯಾನ ಆರಂಭ. ಕೇಂದ್ರ ಸರ್ಕಾರ ಗರ್ಭಕಂಠದ ಕ್ಯಾನ್ಸರ್ ಮುಕ್ತ ಭಾರತ ನಿರ್ಮಿಸುವ ಗುರಿ ಹೊಂದಿದೆ ಎಂದ ಸಂಸದ ಡಾಕ್ಟರ್ ಕೆ ಸುಧಾಕರ್. ಲಸಿಕೆ ಪಡೆಯಲು ಮನವಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.